V. Meherwade sir for conducting this program with a great enthusiasm and for supporting us. And also I welcome all dignitaries present over here. Now I would like to extend my warm welcome to all media partners present over here. And last but not the least, I would like welcome all gathering present over here. Now for the yoga session, I would like to hand over the stage to Nitin. ಹರಿ ಓಂ ನಮಸ್ತೆ. ಮೊದಲನೇದಾಗಿ ಇವತ್ತು ನಾವೆಲ್ಲ ಯೋಗಾಭ್ಯಾಸವನ್ನು ಮಾಡಲಿಕ್ಕೆ ಅಂತ ಸೇರಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಇಷ್ಟು ಸಂಖ್ಯೆಯಲ್ಲಿ ನಾವು ಸೇರಿಕೊಂಡು ಯೋಗಾಭ್ಯಾಸವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೂ ಮುಂಚೆ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ಲೋಗೋ ಇದೆ. ಆ ಲೋಗೋನ ನಾನು ಪರಿಚಯ ಮಾಡೋದಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ನೋಡಿ, ಆ ಲೋಗೋದಲ್ಲಿ ಆ ನೀಲಿ ಕಲರ್ ಏನಿದೆಯಲ್ಲ, ಅದು ನೀರಿನ ಸಂಕೇತ. ಅದರಲ್ಲಿ ಹಸಿರು ಕಲರ್ ಏನಿದೆ ಅಲ್ಲ, ಹಸಿರು ಬಣ್ಣ, ಈ ಹಸಿರು ಬಣ್ಣ ಅನ್ನುವಂಥದ್ದು ನಮ್ಮ ಪ್ರಕೃತಿಯ ಸಂಕೇತ. ಅದ್ರ ಕೆಳಗಡೆ ಇರುವಂತಹ ಏನು ಬ್ರೌನ್ ಕಲರ್ ಏನಿದೆ ಅಲ್ಲ, ಅದು ನಮ್ಮ ಭೂಮಿಯ ಸಂಕೇತ. ಅದರ ಹಿಂದೆ ಕಾಣುವಂತಹ ಸೂರ್ಯನ ಬೆಳಕೇನಿದೆ, ಅದು ನಮ್ಮ ಸೂರ್ಯನ ಒಂದು ಸಂಕೇತ. ಪಂಚಭೂತಗಳಲ್ಲಿರುವಂಥದ್ದು ನಮ್ಮ ಯೋಗ. ಆ ಕಾರಣಕ್ಕಾಗಿ ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಲೋಗೋನ ಆ ಥರ ಅವರು ಮಾಡಿರುವಂಥದ್ದು. ಇವಾಗ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಈ ದಿನ ನಾವು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ರಚನಾ ಅವರಿಂದ ಪ್ರಾರಂಭ ಮಂತ್ರ. We request you to repeat after us. ಸಂಗಚದ್ವಂ ಸಂವದದ್ವಂ ಸಂವೋ ಮನಂಸಿ ಜಾನತಂ ದೇವಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ. ಧನ್ಯವಾದ. ಈಗ ನಿಧಾನವಾಗಿ ನಮ್ಮ ಎರಡು ಕಾಲುಗಳನ್ನು ನಮ್ಮ ಮುಂದೆ ಚಾಚೋಣ. ಉಸಿರಾಟದ ಜೊತೆ ಮಾಡುವಂಥದ್ದು ಯೋಗ. ಉಸಿರಾಟದ ಕಡೆ ಎಲ್ಲರೂ ಸಹ ಗಮನ ಹರಿಸಬೇಕಾಗುತ್ತೆ. ನಿಧಾನವಾಗಿ ನಿಮ್ಮ ಎರಡೂ ಮಂಡಿಯನ್ನು ಬೆಂಡ್ ಮಾಡಿ ವಜ್ರಾಸನ ಸ್ಥಿತಿಗೆ ಬನ್ನಿ. ನಿಮ್ಮ ಎರಡೂ ಹಸ್ತವನ್ನು ನೇರ ಮಾಡಿ ಮಂಡಿಯ ಮೇಲೆ ನಿಂತ್ಕೊಂಡು ನಿಧಾನವಾಗಿ ತಾಡಾಸನ ಸ್ಥಿತಿಗೆ ಬನ್ನಿ. ಯೋಗವನ್ನು ಮಾಡೋದಕ್ಕೂ ಮುಂಚೆ ನಾವು ಲಘು ವ್ಯಾಯಾಮ ಅಥವಾ ಸೂಕ್ಷ್ಮ ವ್ಯಾಯಾಮವನ್ನು ಮಾಡ್ತಾ ಹೋಗ್ತೇವೆ. ನಿಧಾನವಾಗಿ ನಿಮ್ಮ ಎರಡೂ ಹಸ್ತವನ್ನು ಸೊಂಟದ ಮೇಲೆ ತನ್ನಿ. ಉಸಿರನ್ನ ದೀರ್ಘವಾಗಿ ತೊಳಿ. ಉಸಿರನ್ನ ಹೊರ ಹತ್ತ ನಿಮ್ಮ ಗಡ್ಡ ಭಾಗವನ್ನು ಎದೆಗೆ ಮುಟ್ಟಿಸ್ತಾ ಹೋಗಿ. ನಿಧಾನವಾಗಿ ಉಸಿರನ್ನ ತೊಗೊಳ್ತಾ ನಿಮ್ಮ ಬಲ ಕಿವಿಯನ್ನು ಬಲ ಭುಜಕ್ಕೆ ಮುಟ್ಟಿಸ್ತಾ ಹೋಗಿ. ಅದೇ ರೀತಿ ಹಿಂದಕ್ಕೆ ನಿಮ್ಮ ತಲೆಯನ್ನು ಚಾಚಿ, ಹಾಗೆ ಎಡ ಕಿವಿಯನ್ನು ಎಡ ಭುಜಕ್ಕೆ, ಮತ್ತು ಮುಂದೆ ನಿಮ್ಮ ಗಡ್ಡವನ್ನು ಎದೆಗೆ ಮುಟ್ಟಿಸಿ. ಈ ರೀತಿ ವೃತ್ತಾಕಾರದಲ್ಲಿ 3 ಬಾರಿ ರೊಟೇಟ್ ಮಾಡ್ತಾ ಹೋಗಿ. 1 2 3. ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸವನ್ನು ಮಾಡ್ತಾ ಹೋಗಿ. ಆ್ಯಂಟಿ ಕ್ಲಾಕ್ ವೈಸ್. 1 2 3. ರಿಲ್ಯಾಕ್ಸ್ ಮಾಡಿ. ಈಗ ನಿಧಾನವಾಗಿ ನಿಮ್ಮ ಎರಡು ಹಸ್ತವನ್ನು ನಿಮ್ಮ ಭುಜ ಸಮಾನವಾಗಿ ಇಟ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಎರಡೂ ಹಸ್ತದಿಂದ ನಿಮ್ಮ ಭುಜವನ್ನು ಮುಟ್ಟಿ. ಮುಂದೆ ನಿಮ್ಮ ಎರಡೂ ಮೊಣಕೈಯನ್ನು ಟಚ್ ಮಾಡಿ. ನಿಧಾನವಾಗಿ ಉಸಿರನ್ನ ತೊಗೊಳ್ತಾ ರೊಟೇಷನ್ನ ಸ್ಟಾರ್ಟ್ ಮಾಡ್ತಾ ಹೋಗಿ. 1 2 3 4 5. ವಿರುದ್ಧ ದಿಕ್ಕಿನಲ್ಲಿ 1 2 3
4, 5. ನಿಧಾನವಾಗಿ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಉಸಿರಾಟದ ಕಡೆ ಗಮನ ಇರಲಿ. ಈಗ ನಿಧಾನವಾಗಿ ನಿಮ್ಮ ಎರಡು ಹಸ್ತವನ್ನು ಸೊಂಟದ ಮೇಲೆ ತನ್ನಿ. ನಿಮ್ಮ ಸೊಂಟ ಭಾಗಕ್ಕೆ ವ್ಯಾಯಾಮವನ್ನು ನೀಡ್ತಾ ಹೋಗೋಣ. ಎರಡು ಪಾದದ ನಡುವೆ ಒಂದಿಷ್ಟು ಅಂತರವನ್ನು ಕಾಪಾಡ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಸೊಂಟವನ್ನು ಮುಂದಕ್ಕೆ ತಳ್ಳಿ, ಎಷ್ಟು ಸಾಧ್ಯನೋ ಅಷ್ಟು ಮುಂದಕ್ಕೆ ತಳ್ಳಿ. ಉಸಿರನ್ನ ಹೊರ ಹಾಕ್ತಾ ಬಲಗಡೆ, ಉಸಿರನ್ನ ತಗೊಳ್ತಾ ಹಿಂದೆ ಮತ್ತೆ ಮುಂದೆ. ಈ ರೀತಿ ವೃತ್ತಾಕಾರದಲ್ಲಿ 5 ಬಾರಿ ರೊಟೇಟ್ ಮಾಡ್ತಾ ಹೋಗಿ. 1, 2, 3, 4, 5. ಅದೇ ರೀತಿ ವಿರುದ್ಧ ದಿಕ್ಕಿನಲ್ಲಿ ಸಹ ರೊಟೇಟ್ ಮಾಡ್ತಾ ಹೋಗಿ. 1, 2, 3, 4, 5. ರಿಲ್ಯಾಕ್ಸ್ ಮಾಡಿ. ಶೀತಲಿ ತಾಡಾಸನದಲ್ಲಿ ವಿಶ್ರಾಂತಿಯನ್ನು ತಗೊಳ್ಳಿ. ಉಸಿರಾಟದ ಕಡೆ ಸ್ವಲ್ಪ ಗಮನ ಹರಿಸಿ. ಸಹಜವಾಗಿರುವಂತಹ ಉಸಿರಾಟದ ಕ್ರಿಯೆ ಇರಲಿ. ಈಗ ನಿಧಾನವಾಗಿ ಎರಡು ಹಸ್ತವನ್ನು ನಿಮ್ಮ ಭುಜದ ಹತ್ರ ತಗೊಂಬನ್ನಿ, ಈ ಥರ ಎದೆಯ ಮಧ್ಯಕ್ಕೆ ಎರಡು ಹಸ್ತವನ್ನು. ಈಗ ನಿಧಾನವಾಗಿ ಜಾಗಿಂಗ್ ಎಕ್ಸಸೈಸ್ನ ಮಾಡ್ತಾ ಹೋಗೋಣ. ಜಂಪ್ ಮಾಡ್ತಾ ಹೋಗಿ. ನಿಂತಲ್ಲೇ ಓಟ ಸ್ಟಾರ್ಟ್ ಮಾಡಿ. ಹೊಡಿ. 1, 2, ಸ್ವಲ್ಪ ಸ್ಪೀಡ್ ಮಾಡಿ. ಈಗ 3, 4, ಓಡಿ ಓಡಿ ಓಡಿ. 5, 6, ಸ್ವಲ್ಪ ಸ್ಪೀಡ್ ಮಾಡಿ ಇನ್ನೂ. ಈಗ 7, 8, 9, 10. ಹಾಗೆ ಒಂದು ಸುತ್ತು ಬಲದಿಂದ ಎಡಕ್ಕೆ ಬನ್ನಿ. ಓಡ್ತಾ ಓಡ್ತಾ ಬಲದಿಂದ ಎಡಕ್ಕೆ ಸುತ್ತಿ. ನಿಮ್ಮ ಸುತ್ತಲೂ ಸಹ ಸುತ್ತಾ ಹೋಗಿ. 1, 2, 3, 4, 5. ರಿಲ್ಯಾಕ್ಸ್ ಮಾಡಿ. ನಿಧಾನವಾಗಿ ಉಸಿರಾಟದ ಕಡೆ ಗಮನ ಹರಿಸಿ. ಶೀತಲಿ ತಾಡಾಸನದಲ್ಲಿ ವಿಶ್ರಾಂತಿನ ತಗೊಳ್ಳಿ. ಉಸಿರಾಟವನ್ನು ಮೂಗಿಂದನೇ ಹಾಡಿ, ಬಾಯಿನ ಓಪನ್ ಮಾಡಬೇಡಿ. ಈಗ ನಿಧಾನವಾಗಿ ನಿಮ್ಮ ಪಾದವನ್ನು, ಒಂದು ಪಾದವನ್ನು ಎತ್ತಿ ಬಲಪಾದದ ಇಂಡಿಯನ್ನು ರೊಟೇಟ್ ಮಾಡ್ತಾ ಹೋಗಿ. ಪಾದ ಪರಿಪೂರ್ಣವಾಗಿ ರೊಟೇಟ್ ಆಗ್ತಾ ಹೋಗಿ. 1, 2, 3, 4, 5. ವಿರುದ್ಧ ದಿಕ್ಕಿನಲ್ಲಿ ರೊಟೇಟ್ ಮಾಡ್ತಾ ಹೋಗಿ. 1, 2, 3, 4, 5. ಅದೇ ರೀತಿ ಎಡಪಾದವನ್ನು ಮೇಲಕ್ಕೆ ತಗೊಂಬನ್ನಿ. ನಿಧಾನವಾಗಿ ಬಲಗಡೆಯಿಂದ ಎಡಗಡೆಗೆ ರೊಟೇಟ್ ಮಾಡ್ತಾ ಹೋಗಿ ಉಸಿರಾಟದ ಜೊತೆ. 1, 2, 3, 4, 5. ಅದೇ ರೀತಿ ಅಪೋಸಿಟ್ ಸೈಡ್. 1, 2, 3, 4, 5. ನಿಧಾನವಾಗಿ ತಾಡಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಶೀತಲಿ ತಾಡಾಸನದಲ್ಲಿ ಉಸಿರಾಟದ ಕಡೆ ಗಮನ ಇರಲಿ. ಸಹಜವಾಗಿರುವಂತಹ ಉಸಿರಾಟದ ಕ್ರಿಯೆ ಇರಲಿ. ನಾವು ಮುಂದೆ ಮಾಡ್ತಿರುವಂಥದ್ದು ನಿಂತು ಮಾಡುವಂತಹ ತಾಡಾಸನ, ತ್ರಿಕೋಣಾಸನ ಮತ್ತು ಅರ್ಧ ಚಕ್ರಾಸನವನ್ನು ಮಾಡ್ತಾ ಇದ್ದೇವೆ. ಆ ಆಸನಗಳಿಗೆ ನಿಮ್ಮ ಮನಸ್ಸನ್ನು ಸಿದ್ಧಗೊಳಿಸ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಎರಡು ಪಾದವನ್ನು ಆ ಥರ ತೊಗೊಂಬನ್ನಿ, ಜಾಯಿನ್ ಮಾಡಿ. ನಿಮ್ಮ ಎರಡು ಹಸ್ತವನ್ನು ನಿಮ್ಮ ತೊಡೆಯ ಪಕ್ಕಕ್ಕೆ ತೊಗೊಂಬನ್ನಿ. ಈಗ ನಿಧಾನವಾಗಿ ನಿಮ್ಮ ಎರಡು ಹಸ್ತವನ್ನು ಇಂಟರ್ಲಾಕ್ ಮಾಡಿ ಮುಂದಕ್ಕೆ ತನ್ನಿ. ಭುಜ ಸಮಾನವಾಗಿ ಇಂಟರ್ಲಾಕ್ ಮಾಡಿ ಮುಂದೆ ತೊಗೊಂಬನ್ನಿ. ಭುಜ ಸಮಾನವಾಗಿ ನಿಧಾನವಾಗಿ ಹೊರಮುಖ ಮಾಡಿ ನಿಮ್ಮ ಎರಡು ಹಸ್ತವನ್ನು. ಉಸಿರನ್ನ ದೀರ್ಘವಾಗಿ ತಗೊಳ್ತ ಎರಡು ಹಸ್ತವನ್ನು ಆಕಾಶಮುಖ ಮಾಡಿ. ಎಷ್ಟು ಸಾಧ್ಯವಷ್ಟು ನಿಮ್ಮ ಸೊಂಟದಿಂದ ಸ್ಟ್ರೆಚ್ನ ನೀಡ್ತಾ ಹೋಗಿ. ನಿಧಾನವಾಗಿ ನಿಮ್ಮ ಪಾದದ ತುದಿ ಬೆರಳಿನ ಮೇಲೆ ನಿಲ್ಲೋದಕ್ಕೆ ಅಭ್ಯಾಸ ಮಾಡಿ. ಇಂಡಿಯನ್ನು ಲಿಫ್ಟ್ ಮಾಡಿ, ಹೋಲ್ಡ್ ಮಾಡಿ. 1, 2, ಉಸಿರಾಟದ ಕಡೆ ಗಮನ ಇರಲಿ. 3, 4, 5, 6, 7, 8. ರಿಲ್ಯಾಕ್ಸ್ ಮಾಡಿ. ನಿಧಾನವಾಗಿ ಯಥಾವತ್ ಯಾವ ಸ್ಥಿತಿಯಲ್ಲಿ ಹೋಗಿರ್ತೀರೋ ಅದೇ ಸ್ಥಿತಿಯಲ್ಲಿ ಉಸಿರನ್ನ ಹೊರ ಹಾಕ್ತಾ ಎರಡೂ ಹಸ್ತವನ್ನು ಮುಂದಕ್ಕೆ ತನ್ನಿ. ನಿಧಾನವಾಗಿ ಒಳಮುಖ ಮಾಡಿ.
ಸಹಜವಾಗಿ ನಿಮ್ಮ ಎರಡು ಹಸ್ತವನ್ನು ತೊಡೆಯ ಪಕ್ಕಕ್ಕೆ ತಂದು ಶೀತಲಿ ತಾಡಾಸನದಲ್ಲಿ ವಿಶ್ರಾಂತಿನ ತೋಳಿ. ಈಗ ಮುಂದಿನ ಆಸನ ಅರ್ಧಕಟಿ ಚಕ್ರಾಸನ. ಎರಡೂ ಹಸ್ತವನ್ನು ನಿಮ್ಮ ಸೊಂಟದ ಮೇಲೆ ತಾವು ಬನ್ನಿ. ಹಿಂದೆ ನಿಮ್ಮ ಎರಡೂ ಹೆಬ್ಬಟ್ಟು ಒಂದಕ್ಕೊಂದು ನೋಡ್ತಾ ಇರಲಿ. ಪಾದದ ನಡುವೆ ಒಂದಿಷ್ಟು ಅಂತರವನ್ನು ಕಾಪಾಡ್ಕೊಳ್ಳಿ, 1 ಅಡಿಯಷ್ಟು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಸಂಪೂರ್ಣವಾಗಿ ನಿಮ್ಮ ಎದೆ ಭಾಗ ಮತ್ತು ಕತ್ತು ಭಾಗವನ್ನು ಆಕಾಶ ಮುಖ ಮಾಡ್ತಾ ಹೋಗಿ. ಹೋಲ್ಡ್ ಮಾಡಿ. 1 2 3 4 5 8. ರಿಲ್ಯಾಕ್ಸ್ ಮಾಡ್ತಾ ಬನ್ನಿ ನಿಧಾನವಾಗಿ. ನಿಮ್ಮ ಎರಡು ಹಸ್ತವನ್ನು ಸಹಜವಾಗಿ ಉಸಿರನ್ನ ಹೊರ ಹಾಕ್ತಾ ತೊಡೆಯ ಪಕ್ಕಕ್ಕೆ ತಗೊಂಬಂದು ಶೀತಲಿ ತಾಡಾಸನದಲ್ಲಿ ವಿಶ್ರಾಂತಿಯನ್ನು ಮಾಡ್ತಾ ಹೋಗಿ. ಉಸಿರಾಟದ ಕಡೆ ಗಮನ ಇರಲಿ. ಉಸಿರಾಟದ ಏರಿಳಿತವನ್ನು ಅನುಭವಿಸ್ತಾ ಉಸಿರಾಡ್ತಾ ಹೋಗಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿನ ತಗೊಳ್ಬೇಕು. ಈಗ ಮುಂದಿನ ಆಸನ ತ್ರಿಕೋಣಾಸನವನ್ನು ಮಾಡ್ತಾ ಹೋಗೋಣ. ಪಾದದಿಂದ ಪಾದಕ್ಕೆ 2 ರಿಂದ 3 ಅಡಿಯಷ್ಟು ಅಂತರವನ್ನು ಕಾಪಾಡ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಎರಡೂ ಹಸ್ತವನ್ನು ಉಸಿರನ್ನು ತಗೊಳ್ತಾ ಭುಜ ಸಮಾನವಾಗಿ ಇಟ್ಕೊಳ್ಳಿ. ನಿಮ್ಮ ಎರಡೂ ಹಸ್ತವನ್ನು ಸಮಾನವಾಗಿದೆಯಾ ಅಂತ ಒಂದ್ಸಲ ಗಮನಿಸಿ. ಈಗ ಬಲ ಪಾದವನ್ನು ಬಲಗಡೆ ಟರ್ನ್ ಮಾಡಿ ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಬಲ ಹಸ್ತವನ್ನು ಬಲ ಪಾದದ ಪಕ್ಕ ಊರ್ಲಿಕ್ಕೆ ಪ್ರಯತ್ನ ಪಡಿ. ಮಂಡಿಯನ್ನು ಯಾವುದೇ ಕಾರಣಕ್ಕೂ ಬೆಂಡ್ ಮಾಡಬೇಡಿ. ಉಸಿರಾಟದ ಕಡೆ ಗಮನ ಹರಿಸಲಿ. ನಿಮ್ಮ ದೃಷ್ಟಿ ಎಡ ಹಸ್ತವನ್ನು ಗಮನಿಸ್ತಾ ಇರಲಿ. ಮೇಲ್ಗಡೆ ಇರುವಂತಹ ಎಡ ಹಸ್ತವನ್ನು ಗಮನಿಸ್ತಾ. 6 7 8. ನಿಧಾನವಾಗಿ ಮೇಲ್ಗಡೆ ಬನ್ನಿ. ಉಸಿರನ್ನು ಹೊರ ಹಾಕ್ತಾ ಎರಡು ಹಸ್ತವನ್ನು ತೊಡೆ ಪಕ್ಕಕ್ಕೆ ತಗೊಂಬನ್ನಿ. ಎರಡು ಪಾದವನ್ನು ಜೋಡಿಸಿ ಸಹಜವಾಗಿ ಶೀತಲಿ ತಾಡಾಸನದಲ್ಲಿ ವಿಶ್ರಾಂತಿಯನ್ನು ತಗೊಳ್ತಾ ಹೋಗಿ. ಉಸಿರಾಟವನ್ನು ಮೂಗಿನಿಂದನೇ ಹಾಡ್ತಾ ಹೋಗಿ. ತಾಡಾಸನ ನಾವು ಮಾಡಿದ್ವಿ. ಈ ತಾಡಾಸನ ಅನ್ನುವಂಥದ್ದು ನಮ್ಮ ಕಾನ್ಸಂಟ್ರೇಷನ್ ಪವರ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಜೊತೆಗೆ ತ್ರಿಕೋಣಾಸನ ಅನ್ನುವಂಥದ್ದು ಸೈಡ್ ಒಬೆಸಿಟಿ ಯಾರಿಗೆ ಇರುತ್ತೋ ಎಕ್ಸ್ಟ್ರಾ ಹೊಟ್ಟೆಯಲ್ಲಿರುವಂತಹ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಕಾರ ಮಾಡ್ತಾ ಹೋಗುತ್ತೆ ಈ ಆಸನ. ಜೊತೆಗೆ ಅರ್ಧಕಟಿ ಚಕ್ರಾಸನ ಅನ್ನುವಂಥದ್ದು ನಮಗೆ ಮೈರಲ್ ಹೆಡ್ಏಕ್ ಇರುವಂಥವ್ರಿಗೆ ವಿಶೇಷವಾಗಿರುವಂತಹ ಒಂದು ರಾಮಬಾಣ. ಈಗ ನಿಧಾನವಾಗಿ ಮಲಗಿ ಮಾಡುವಂತಹ ಆಸನವನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಸಹಜವಾಗಿ ಎರಡೂ ಹಸ್ತವನ್ನು ನಿಮ್ಮ ಎದೆಯ ಎದೆಯ ನೇರಕ್ಕೆ ತಗೊಂಡು ಬನ್ನಿ. ಎರಡು ಪಾದವನ್ನು ಜೋಡಿಸಿ ವಜ್ರಾಸನ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಎರಡು ಪಾದವನ್ನು ಮುಂದಕ್ಕೆ ಚಾಚಿ ನಿಧಾನವಾಗಿ ನಿಮ್ಮ ಎರಡು ಮೊಣಕೈ ಸಪೋರ್ಟ್ನಿಂದ ಶವಾಸನ ಸ್ಥಿತಿಗೆ ಬನ್ನಿ. ಮಾನಸಿಕ ಹರಿ ಕರಿ ವರಿಗೆ ಹೇಳಿ ಮಾಡಿಸಿರುವಂತಹ ವಿಶೇಷವಾಗಿರುವಂತಹ ಸಿದ್ಧ ಔಷಧಿ ಈ ಶವಾಸನ. ಈ ಶವಾಸನದಲ್ಲಿ ನಾವು ಮಾಡಬೇಕಾಗಿರುವಂತಹ ಆಸನವನ್ನು ಮಾಡ್ತಾ ಹೋಗೋಣ. ನಿಧಾನವಾಗಿ ಎರಡೂ ಪಾದವನ್ನು ಎರಡು ಮಂಡಿಯನ್ನು ಬೆಂಡ್ ಮಾಡಿ ನಿಧಾನವಾಗಿ ನಿಮ್ಮ ಎರಡು ಹಸ್ತದಿಂದ ನಿಮ್ಮ ಆ್ಯಂಕಲ್ಸ್ ನಿಮ್ಮ ಇಂಡಿಯನ್ನು ಇಟ್ಕೊಳ್ಳಿ. ಸೇತು ಬಂಧಾಸನವನ್ನು ಮಾಡ್ತಾ ಹೋಗೋಣ. ಬ್ರಿಡ್ಜ್ ಪೋಸ್ ಅಂತ ಹೇಳ್ತೇವೆ ಇದನ್ನು. ನಿಧಾನವಾಗಿ ನಿಮ್ಮ ಸೊಂಟ ಭಾಗವನ್ನು ಉಸಿರನ್ನ ತಗೊಳ್ತಾ ಲಿಫ್ಟ್ ಮಾಡ್ತಾ ಹೋಗಿ. ಉಸಿರಾಟ ಸಹಜವಾಗಿರಲಿ. ಯಾವುದೇ ರೀತಿಯಾದಂತಹ ಏರಿಳಿತ ಬೇಡ. ಹೋಲ್ಡ್ ಮಾಡಿ. 1 2 3 4 5 6 7 8. ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಸೊಂಟ ಭಾಗವನ್ನು ನೆಲಕ್ಕೆ ತಾಗಿಸಿ ಎರಡೂ ಪಾದವನ್ನು ನೇರ ಮಾಡಿ ಶವಾಸನ ಸ್ಥಿತಿಗೆ ಬನ್ನಿ. ಆಕಾಶಮುಖವಾಗಿರಲಿ ನಿಮ್ಮ ಎರಡು ಹಸ್ತ.
ಹಸ್ತ ಆಕಾಶಮುಖವಾಗಿರಲಿ. ಸಹಜವಾಗಿರುವಂತಹ ಉಸಿರಾಟವನ್ನು ಮಾಡ್ತಾ ಹೋಗಿ. ಆಸನದ ಅನುಭವವನ್ನು ನಿಮ್ಮ ದೇಹಕ್ಕೆ, ನಿಮ್ಮ ದೇಹದೊಳಗಡೆ ಸ್ಥಾಪನೆಯನ್ನು ಮಾಡ್ತಾ ಹೋಗಿ. ಈಗ ನಿಧಾನವಾಗಿ ಎರಡೂ ಪಾದವನ್ನು ಜೋಡಿಸಿ ಅರ್ಧ ಹಾಲಾಸನವನ್ನು ಮಾಡ್ತಾ ಹೋಗೋಣ. ಎರಡು ಹಸ್ತವನ್ನು ನೆಲಮುಖ ಮಾಡಿ ನಿಧಾನವಾಗಿ ನಿಮ್ಮ ಎರಡು ಪಾದವನ್ನು 30 ಡಿಗ್ರಿಗೆ ಲಿಫ್ಟ್ ಮಾಡಿ. ನಿಧಾನವಾಗಿ ಉಸಿರಾಟವನ್ನು ಮಾಡ್ಕೊತ ಅದರ ಜೊತೆಗೆ 60 ಡಿಗ್ರಿಗೆ ಲಿಫ್ಟ್ ಮಾಡಿ. ನಿಮ್ಮ ಎರಡು ಪಾದವನ್ನು ಸಹಜವಾಗಿ 90 ಡಿಗ್ರಿಗೆ ಲಿಫ್ಟ್ ಮಾಡಿ. ಎರಡೂ ಪಾದವನ್ನು ಗಮನಿಸ್ತಾ ಹೋಗಿ. ಮಂಡಿಯನ್ನು ಯಾವುದೇ ಕಾರಣಕ್ಕೂ ಬೆಂಡ್ ಮಾಡಬೇಡಿ. ಯಾರಿಗೆ ಎಕ್ಸ್ಟ್ರಾ ಫ್ಯಾಟ್ ಇದೆ, ನಾನು ಸ್ಲಿಮ್ ಆಗಬೇಕು ಅಂತ ಯಾರು ಬಯಸ್ತಿರೋ ಈ ಆಸನವನ್ನು ಮಾಡ್ಬೋದು. ಹೋಲ್ಡ್ ಮಾಡಿ. 1 2 3 4 5 6 7 8. ನಿಧಾನವಾಗಿ ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ಉಸಿರಾಟವನ್ನು ಹೊರಹಾಕ್ತಾ ಯಾವ ಪೋಸ್ಚರ್ ನೋಡಿರ್ತಾರೋ ಅದೇ ಪೋಸ್ಚರಲ್ಲಿ ರಿಟರ್ನ್ ಬರಬೇಕು. ನಿಧಾನವಾಗಿ ಎರಡು ಹಸ್ತವನ್ನು ಆಕಾಶಮುಖ ಮಾಡಿ ಶವಾಸನ ಸ್ಥಿತಿಯಲ್ಲಿ ವಿಶ್ರಾಂತಿಯನ್ನು ತಗೊಳ್ತಾ ಹೋಗಿ. ಉಸಿರಾಟದ ಏರಿಳಿತವನ್ನು ಗಮನಿಸ್ತಾ ಹೋಗಿ. ಸಹಜವಾಗಿರುವಂತಹ ಉಸಿರಾಟ ಇರಲಿ. ಗ್ಯಾಸ್ಟ್ರಬಲ್ ನಿವಾರಣೆಗೆ ಮಾಡಿಸಿರುವಂತಹ ವಿಶೇಷವಾಗಿರುವಂತಹ ಆಸನ ಪವನ ಮುಕ್ತಾಸನವನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ನಿಧಾನವಾಗಿ ಎರಡು ಮಂಡಿಯನ್ನು ಬೆಂಡ್ ಮಾಡಿ. ಎರಡೂ ಹಸ್ತದಿಂದ ನಿಮ್ಮ ಎರಡು ಮಂಡಿಯನ್ನು ಲಾಕ್ ಮಾಡಿ. ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಹಣೆಯನ್ನು ನಿಮ್ಮ ಮಂಡಿಗೆ ತಾಗಿಸಲಿಕ್ಕೆ ಪ್ರಯತ್ನ ಪಡಿ. ಗ್ಯಾಸ್ಟ್ರಬಲ್ಗೆ ಮಾಡಿಸಿರುವಂತಹ ವಿಶೇಷವಾಗಿರುವಂತಹ ಆಸನ ಇದು. ಹೋಲ್ಡ್ ಮಾಡಿ. 1 2 3 4 5 6 7 8 9 10. ನಿಧಾನವಾಗಿ ಶವಾಸನ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ನಿಮ್ಮ ಉಸಿರನ್ನು ಹೊರ ಹಾಕ್ತಾ ಪಾದವನ್ನು ಇಳಿಸಿ. ಸಹಜವಾಗಿರುವಂತಹ ಉಸಿರಾಟ ಇರಲಿ. ಉಸಿರಾಟವನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಇಷ್ಟೊತ್ತು ಮಾಡಿರುವಂತಹ ಆಸನದ ಅನುಭವವನ್ನು ಮತ್ತು ವಿಶೇಷ ಶಕ್ತಿಯನ್ನು ನಿಮ್ಮ ದೇಹದೊಳಗಡೆ ಸ್ಥಾಪನೆಯನ್ನು ಮಾಡ್ತಾ ಹೋಗಿ. ಶವಾಸನ ಅನ್ನುವಂಥದ್ದು ಎಲ್ಲ ಹರಿ ಕರಿ ವರಿ ಟೆನ್ಷನ್ಗಳಿಗೆ ಸಿದ್ಧ ಔಷಧಿ ಈ ಶವಾಸನ. ನಿಮ್ಮ ಯಾವುದೇ ರೀತಿಯಾದಂತಹ ಯೋಚನೆಗಳನ್ನು ಈ ಕ್ಷಣ ನಿಮ್ಮ ದೇಹದಿಂದ ಹೊರಗಡೆ ಇಡಲಿಕ್ಕೆ ಪ್ರಯತ್ನ ಪಡಿ. ಈ ಕ್ಷಣ, ಈ ನಿಮಿಷ ನಾವೆಲ್ಲರೂ ಸಹ ಜಾಗೃತರಾಗೋಣ. ಉಸಿರಾಟವನ್ನು ಮಾತ್ರ ಗಮನಿಸ್ತಾ ಹೋಗೋಣ. ಹೊರಬರುವ ಹೊರ ಹೋಗುವಂತಹ ಉಸಿರಾಟ ಸಹಜವಾಗಿರಲಿ. ನಿಂತು ಮಾಡಿದಂತಹ ತಾಡಾಸನ, ತ್ರಿಕೋಣಾಸನ, ಅರ್ಧಕಟಿ ಚಕ್ರಾಸನ, ಹಾಗೆ ಶವಾಸನದಲ್ಲಿ ಅಭ್ಯಾಸ ಮಾಡಿದಂತಹ ಶೀತಲಿ ಸೇತುಬಂಧಾಸನ, ಅರ್ಧ ಹಾಲಾಸನ, ಜೊತೆಗೆ ಪವನ ಮುಕ್ತಾಸನ, ಇವಿಷ್ಟರಲ್ಲಿರುವಂತಹ ಶಕ್ತಿಯನ್ನು ನಿಮ್ಮ ದೇಹದೊಳಗಡೆ ಸ್ಥಾಪನೆಯನ್ನು ಮಾಡ್ತಾ ಹೋಗಿ. ಈ ಆಸನ ಅನ್ನುವಂಥದ್ದು ಸಹಜವಾಗಿ ಒಂದು ರಾಮಬಾಣ ಎಲ್ಲ ರೀತಿಯಾದಂತಹ ರೋಗಕ್ಕೆ. ಈ ಆಸನನ ಮಾಡಿರುವಂತಹ ನಿಮ್ಮ ದೇಹಕ್ಕೆ ವಿಶ್ರಾಂತಿಯನ್ನು ಕೊಡ್ತಾ ಹೋಗಿ. ಈಗ ನಿಧಾನವಾಗಿ ಎಡ ಹಸ್ತವನ್ನು ಮೇಲಕ್ಕೆತ್ತಿ, ಬಲ ಹಸ್ತವನ್ನು ಮೇಲಕ್ಕೆತ್ತಿ, ನಿಧಾನವಾಗಿ ನಿಮ್ಮ ಎಡ ಪಾದವನ್ನು ಬೆಂಡ್ ಮಾಡಿ ಮಂಡಿಯನ್ನು ಬಲಗಡೆಯಿಂದ ಟರ್ನ್ ಆಗಿ ಮೇಲ್ಗಡೆ ಹೇಳಿ ಶವಾಸನದಿಂದ ವಜ್ರಾಸನ ಸ್ಥಿತಿ ಬನ್ನಿ. ನಿಧಾನವಾಗಿ ನಿಮ್ಮ ಎರಡು ಹಸ್ತವನ್ನು ನೇರ ಮಾಡಿ ಮಕರಾಸನ ಸ್ಥಿತಿಗೆ ಹೋಗಿ ಮಾಡುವಂತಹ ಆಸನ ಅಭ್ಯಾಸ ಮಾಡ್ತಾ ಹೋಗೋಣ. ನಿಮ್ಮ ಎರಡು ಹಸ್ತದ ಸಪೋರ್ಟ್ನಿಂದ ಮಕರಾಸನ ಸ್ಥಿತಿಗೆ ಬನ್ನಿ. ಉಸಿರನ್ನು ಹೊರ ಹಾಕ್ತಾ ಮಕರಾಸನ ಸ್ಥಿತಿ.
ಎರಡು ಪಾದವನ್ನು ನೇರ ಮಾಡಿ ಹಿಂದುಗಡೆ ಚಾಚಿ ಒಂದಕ್ಕೊಂದು ಹಿಂಡಿ ನೋಡ್ತಾ ಇರಲಿ. ಎಡ ಹಸ್ತದ ಮೇಲೆ ಬಲ ಹಸ್ತ ಇರಲಿ. ನಿಮ್ಮ ರದ್ದ ನಿಮ್ಮ ಜಾಯಿಂಟ್ಸ್ ಅಂದರೆ ನಿಮ್ಮ ಟ್ರೈ ಮೇಲೆ ಇರಲಿ. ಒಂದಕ್ಕೊಂದು ಹಿಂಡಿ ನೋಡ್ತಾ ಇರಲಿ. ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಹಿಂದುಗಡೆ ಕಾಲನ್ನು ಹದ್ಲ ಮಾಡಿ ಒಂದಕ್ಕೊಂದು ಹಿಂಡಿ ನೋಡಿಸ್ಲಿಕ್ಕೆ ಪ್ರಯತ್ನ ಪಡಿ. ಉಸಿರಾಟದ ಕಡೆ ಗಮನ ಇರಲಿ. ಸಹಜವಾಗಿರುವಂತಹ ಉಸಿರಾಟ ಇರಲಿ. ನಿಧಾನವಾಗಿ ಹಾವಿನ ಒಂದು ಆಕಾರ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿರುವಂತಹ ಆಸನ, ಭುಜಂಗಾಸನ ಸ್ಥಿತಿಗೆ ನಾವು ಆಸನದ ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ನಿಧಾನವಾಗಿ ಎರಡು ಪಾದವನ್ನು ಜೋಡಿಸಿ ಹಿಂದುಗಡೆ ಎರಡೂ ಹಸ್ತವನ್ನು ನಿಮ್ಮ ಭುಜಕ್ಕೆ ತಗೊಂಬನ್ನಿ, ಭುಜ ಪಕ್ಕಕ್ಕೆ ತಗೊಂಬನ್ನಿ. ನಿಧಾನವಾಗಿ ಉಸಿರನ್ನ ದೀರ್ಘವಾಗಿ ತಗೊಳ್ತಾ ನಿಮ್ಮ ಕತ್ತನ್ನು ಮೇಲ್ಗಡೆ ಲಿಫ್ಟ್ ಮಾಡಿ. ನಿಮ್ಮ ಬೆನ್ನು ಭಾಗ ಮತ್ತು ಕತ್ತನ್ನು ಆಕಾಶ ಮುಖ ಮಾಡಿ ಆಕಾಶದ ನೀಲಿ ಆಕಾಶವನ್ನು ಗಮನಿಸ್ತಾ ಹೋಗಿ. ಉಸಿರಾಟ ಸಹಜವಾಗಿರಲಿ. 1 2 3 4 5 6 7 8. ನಿಧಾನವಾಗಿ ಮಕರಾಸನ ಸ್ಥಿತಿಯಲ್ಲಿ ವಿಶ್ರಾಂತಿಯನ್ನು ಕೊಡ್ತಾ ಹೋಗಿ ನಿಮ್ಮ ದೇಹಕ್ಕೆ. ಎರಡು ಹಿಂಡಿ ಒಂದಕ್ಕೊಂದು ನೋಡ್ತಾ ಇರಲಿ. ನಿಮ್ಮ ಹಸ್ತದ ಮೇಲೆ ನಿಮ್ಮ ಗದ್ದ ಉರಿ ಮಕರಾಸನದಲ್ಲಿ ವಿಶ್ರಾಂತಿಯನ್ನು ತಗೊಳ್ತಾ ಹೋಗಿ. ಉಸಿರಾಟ ಸಹಜವಾಗಿರಲಿ. ಹೊರಬರುವ ಹೊರ ಹೋಗುವಂತಹ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಈಗ ನಿಧಾನವಾಗಿ ನಿಮ್ಮ ಎರಡು ಹಸ್ತವನ್ನು ಮುಷ್ಟಿ ಮಾಡಿ ನಿಮ್ಮ ತೊಡೆಯ ಕೆಳಗಡೆ ಹಿಡ್ತಾ ಹೋಗಿ. ಶಲಭಾಸನವನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲಿಗೆ ಒಂದೊಂದು ಕಾಲನ್ನು ಲಿಫ್ಟ್ ಮಾಡಿ, ತದನಂತರ ಎರಡು ಪಾದವನ್ನು ಲಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಮೊದಲು ಬಲಪಾದವನ್ನು ಲಿಫ್ಟ್ ಮಾಡಿ, ಹೋಲ್ಡ್ ಮಾಡಿ ಒಂದು ಸ್ವಲ್ಪ ಹೊತ್ತು. 1 2 3 4 5. ರಿಲ್ಯಾಕ್ಸ್. ಈಗ ನಿಧಾನವಾಗಿ ನಿಮ್ಮ ಎಡಪಾದವನ್ನು ಲಿಫ್ಟ್ ಮಾಡಿ, ಹೋಲ್ಡ್ ಮಾಡಿ ಒಂದು ಸ್ವಲ್ಪ ಹೊತ್ತು. 1 2 3 4 5. ರಿಲ್ಯಾಕ್ಸ್ ಮಾಡಿ. ಈಗ ನಿಧಾನವಾಗಿ ಎರಡೂ ಪಾದವನ್ನು ಏಕಕಾಲಕ್ಕೆ ಲಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಉಸಿರನ್ನು ದೀರ್ಘವಾಗಿ ತಗೊಂಡು ಲಿಫ್ಟ್ ಮಾಡಿ. ಉಸಿರಾಟ ಸಹಜವಾಗಿರಲಿ. ಲಿಫ್ಟ್ ಮಾಡಿ. 1 2 3 4 5 6 7 8. ರಿಲ್ಯಾಕ್ಸ್ ಮಾಡಿ. ನಿಧಾನವಾಗಿ ಮಕರಾಸನ ಸ್ಥಿತಿಯಲ್ಲಿ ವಿಶ್ರಾಂತಿಯನ್ನು ತಗೊಳ್ತಾ ಹೋಗಿ. ಉಸಿರಾಟ ಸಹಜವಾಗಿರಲಿ. ಮಕರಾಸನ ಸ್ಥಿತಿಯಲ್ಲಿ ನಾವು ಎರಡು ಆಸನವನ್ನು ಅಭ್ಯಾಸ ಮಾಡ್ತಾ ಹೋದ್ವಿ. ಒಂದು ಶಲಭಾಸನ, ಇನ್ನೊಂದು ಭುಜಂಗಾಸನ. ಈ ಭುಜಂಗಾಸನ ಅನ್ನುವಂಥದ್ದು ನಮ್ಮ ಬೆನ್ನು ಭಾಗಕ್ಕೆ ವಿಶೇಷವಾಗಿರುವಂತಹ ವ್ಯಾಯಾಮವನ್ನು ನೀಡ್ತಾ ಹೋಗುತ್ತೆ. ಜೊತೆಗೆ ಈ ಶಲಭಾಸನ ಅನ್ನುವಂಥದ್ದು ಯಾರಿಗೆ ಎಕ್ಸ್ಟ್ರಾ ಫ್ಯಾಟ್, ಮುಂದೆ ಬೊಜ್ಜು ಜಾಸ್ತಿ ಇದೆ ಅನ್ನುವಂಥವ್ರು ಎಷ್ಟು ಜನ ಇರ್ತಾರೋ, ಸೊ ಅಂಥವ್ರು ಈ ಆಸನವನ್ನು ಹೆಚ್ಚಿನ ಅಭ್ಯಾಸವನ್ನು ಮಾಡ್ತಾ ಹೋದರೆ ಬೊಜ್ಜು ಕಡಿಮೆ ಆಗ್ತಾ ಹೋಗುತ್ತೆ. ಸಹಜವಾಗಿರುವಂತಹ ಉಸಿರಾಟ ಇರಲಿ ಮಕರಾಸನದಲ್ಲಿ. ಉಸಿರಾಟ ಸಹಜವಾಗಿರಲಿ. ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಚಿಂತನೆಗಳು ಬೇಡ. ಚಿತ್ತಶುದ್ಧಿ ನಿರೋಧ ಅಂತ ನಾವೆಲ್ಲ ಓದಿದ್ದೀವಿ. ಚಿತ್ತವನ್ನು ಶುದ್ಧಿ ಮಾಡಿಕೊಳ್ಳೋದಕ್ಕಿರುವಂಥದ್ದು ಈ ಯೋಗಾಭ್ಯಾಸ. ಬಹಿರಂಗವಾಗಿ ನಾವೆಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೂ ಆಂತರಿಕವಾಗಿ ಎಷ್ಟರ ಮಟ್ಟಿಗೆ ಕೊಳಕಿರುತ್ತೆ ನಮ್ಮ ದೇಹದಲ್ಲಿ ಅಂದರೆ
ಊಹಿಸ್ಲಿಕ್ಕೂ ಸಹ ಸಾಧ್ಯ ಇಲ್ಲ. ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಇರುವಂತಹ ಮೂಲ ಮಂತ್ರ ಏನಪ್ಪ ಅಂದರೆ ಪ್ರತಿನಿತ್ಯ ಯೋಗಾಭ್ಯಾಸ. ನಿಧಾನವಾಗಿ ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಪಾದದಿಂದ ನೆತ್ತಿಯವರೆಗೂ ಆಗ್ತಿರುವಂತಹ ಬದಲಾವಣೆಯನ್ನು ಗಮನಿಸ್ತಾ ಹೋಗಿ, ಶರೀರದಲ್ಲಿ ಆಗ್ತಿರುವಂತಹ ಬದಲಾವಣೆಯನ್ನು. ಈಗ ನಿಧಾನವಾಗಿ ಶಶಂಕಾಸನ ಸ್ಥಿತಿ ಬನ್ನಿ. ಎರಡೂ ಹಸ್ತವನ್ನು ನೇರ ಮಾಡಿ, ಮಂಡಿಯನ್ನು ಬೆಂಡ್ ಮಾಡಿ ಭುಜಂಗಾಸನ ಸ್ಥಿತಿಗೆ ಬನ್ನಿ. ಫಸ್ಟು ಉಸಿರನ್ನ ತಗೊಳ್ತಾ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಶಶಂಕಾಸನ ಸ್ಥಿತಿ. ಶಶಂಕಾಸನದಲ್ಲಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸೇಷನ್ ತೊಗೊಳ್ಳಿ. ಬೆನ್ನು ಭಾಗ ಜಾಸ್ತಿ ನೋವಿದೆ ಅನ್ನೋಂಥವ್ರಿಗೆ ವಿಶೇಷವಾಗಿರುವಂತಹ ಆಸನ ಇದು ಶಶಂಕಾಸನ. ಆದಷ್ಟು ನಿಮ್ಮ ಹಣೆಯನ್ನು ಭೂಮಿಗೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಪಡಿ. ಹಿಂದೆ ಯಾವುದೇ ಕಾರಣಕ್ಕೂ ಪುಷ್ಟಭಾಗವನ್ನು ಹಿಂಡಿಯಿಂದ ಲಿಫ್ಟ್ ಮಾಡಬೇಡಿ. ನಾವು ಆಸನದ ಲಾಭ ಪಡಿಬೇಕು ಅಂದರೆ ಎಷ್ಟು ಜಾಸ್ತಿ ಹೊತ್ತು ಆಸನದಲ್ಲಿ ಹೋಲ್ಡ್ ಮಾಡಬೇಕು. ನಿಧಾನವಾಗಿ ಎಲ್ಲರೂ ವಜ್ರಾಸನ ಸ್ಥಿತಿ ಬನ್ನಿ. ಹಸ್ತ ಮೇಲ್ಮುಖವಾಗಿರಲಿ. ನಿಧಾನವಾಗಿ ಎರಡು ಹಸ್ತವನ್ನು ತೊಡೆಯ ಮೇಲೆ ತನ್ನಿ. ಮಕರಾಸನ ಆಯಿತು, ಶವಾಸನ ಆಯಿತು. ಈಗ ನಿಂತು ಮಾಡುವಂತಹ ಆಸನ ಆಯಿತು. ಕೊನೆಯದಾಗಿ ಮಾಡುವಂತಹ ಆಸನ ಕೂತು ಮಾಡುವಂಥ ಕೆಲ ಸೂಕ್ಷ್ಮ ವ್ಯಾಯಾಮ, ಯೋಗಾಭ್ಯಾಸ. ಈಗ ನಿಧಾನವಾಗಿ ನಿಮ್ಮ ಎರಡೂ ಪಾದವನ್ನು ಮುಂದೆ ತನ್ನಿ. ದಂಡಾಸನದ ಸ್ಥಿತಿ ಬನ್ನಿ. ಪಾದವನ್ನು ಎಷ್ಟು ಸಾಧ್ಯನಷ್ಟು ಸಡಿಲಿಸ್ತಾ ಹೋಗಿ. ವಜ್ರಾಸನದಲ್ಲಿ ಕೂತಿರೋದ್ರಿಂದ ಒಂದಿಷ್ಟು ಪಾದಗಳನ್ನು ಸಡಿಲಿಸ್ತಾ ಹೋಗಿ. ಒಂದಿಷ್ಟು ರಿಲ್ಯಾಕ್ಸೇಷನ್ನ ತೊಗೊಳ್ಳಿ. ಶೀತಲಿ ದಂಡಾಸನದಲ್ಲಿ ವಿಶ್ರಾಂತಿಯನ್ನು ತೊಗೊಳ್ಳಿ. ಈಗ ನಿಧಾನವಾಗಿ ವಕ್ರಾಸನದ ಒಂದು ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ಬಲಪಾದವನ್ನು ಮತ್ತು ಎಡಪಾದವನ್ನು ಜೋಡಿಸಿ ದಂಡಾಸನ ಸ್ಥಿತಿ ಬನ್ನಿ. ಎರಡು ಹಸ್ತ ನಿಮ್ಮ ತೊಡೆಯ ಪಕ್ಕಕ್ಕೆ ತನ್ನಿ. ಇದು ದಂಡಾಸನದ ಸ್ಥಿತಿ. ಇದು ಈಗ ನಿಧಾನವಾಗಿ ನಿಮ್ಮ ಬಲಪಾದವನ್ನು ಬೆಂಡ್ ಮಾಡಿ, ಬಲ ಮಂಡಿಯನ್ನು ಬೆಂಡ್ ಮಾಡಿ, ಎಡ ಹಸ್ತವನ್ನು ಬಲಪಾದಕ್ಕೆ ಪ್ರೆಸ್ ಮಾಡ್ತಾ ನಿಮ್ಮ ಎಡ ಪಾದವನ್ನು ಹಿಡಿಲಿಕ್ಕೆ ಪ್ರಯತ್ನ ಪಡಿ. ವಕ್ರಾಸನದ ಒಂದು ಸ್ಥಿತಿ ಇಲ್ಲಿ ಡೆಮಾನ್ಸ್ಟ್ರೇಷನ್ ತೋರಿಸ್ತಾ ಇದ್ದಾನೆ, ನೋಡ್ಕೊಂಡು ಮಾಡ್ಬೋದು. ಸಹಜವಾಗಿರುವಂತಹ ಉಸಿರಾಟ ಕ್ರಮ ಇರಲಿ. ಯಾರಿಗೆ ಉರಿ ಮೂತ್ರ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ, ಸೊ ಅಂಥವ್ರಿಗೆ ಒಂದು ವಿಶೇಷವಾಗಿರುವಂತಹ ಆಸನ ಇದು. ದೃಷ್ಟಿ ಹಿಂದ್ಗಡೆ ಇರಲಿ, ಭುಜ ಸಮಾನವಾಗಿ ನಿಮ್ಮ ಕತ್ತಿರಲಿ. ಉಸಿರಾಟ ಸಹಜವಾಗಿರಲಿ. ಉಸಿರಾಟದ ಏರಿಳಿತವನ್ನು ಅನುಭವಿಸ್ತಾ ಉಸಿರಾಡ್ತಾ ಹೋಗಿ. ನಿಧಾನವಾಗಿ ನಿಮ್ಮ ಹಸ್ತವನ್ನು ನೇರ ಮಾಡಿ, ಭುಜ ಸಮಾನವಾಗಿ ತನ್ನಿ. ಬಲಪಾದವನ್ನು ನೇರ ಮಾಡಿ. ಈಗ ಎಡಪಾದವನ್ನು ಬೆಂಡ್ ಮಾಡಿ. ಎಡ ಮಂಡಿಯನ್ನು ಬೆಂಡ್ ಮಾಡಿ. ಬಲ ಹಸ್ತದಿಂದ ಎಡ ಮಂಡಿಯನ್ನು ಪುಷ್ ಮಾಡ್ತಾ ನಿಮ್ಮ ಬಲಪಾದವನ್ನು ಲಾಕ್ ಮಾಡಿ. ಹಿಂದ್ಗಡೆ ನಿಮ್ಮ ದೃಷ್ಟಿ ಇರಲಿ. ಸಹಜವಾಗಿರುವಂಥ ಉಸಿರಾಟ ಕ್ರಮ ಇರಲಿ. ಉಸಿರಾಟದ ಅನುಭವವನ್ನು ನಮ್ಮ ಮಾನಸಿಕವಾಗಿ ಮಾಡ್ತಾ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗ್ಬೇಕು, ಯೋಗಾಭ್ಯಾಸವನ್ನು. ಈಗ ನಿಧಾನವಾಗಿ ನಿಮ್ಮ ಎರಡು ಹಸ್ತವನ್ನು ನೇರ ಮಾಡಿ, ಪಾದವನ್ನು ನೇರ ಮಾಡಿ, ಶೀತಲಿ ದಂಡಾಸನದಲ್ಲಿ ವಿಶ್ರಾಂತಿಯನ್ನು ತೊಗೊಳ್ತಾ ಹೋಗಿ. ಯೋಗ ಅಂದರೆ ಉಸಿರಾಟದ ಒಂದು ಅಭ್ಯಾಸ. ಆಸನದ ಜೊತೆ ಅಭ್ಯಾಸವನ್ನು ಮಾಡ್ತಾ ಹೋದ ಆಸನದ ಜೊತೆ ನಾವು ಉಸಿರಾಟವನ್ನು ಮಿಕ್ಸ್ಚರ್ ಮಾಡಿದರೆ ಒಂದು ಅದ್ಭುತವಾಗಿರುವಂತಹ ಆಸನದ ಪ್ರಭಾವ ನಮ್ಮ ಮೇಲೆ ಬೀಳುತ್ತೆ. ಆದ್ದರಿಂದ ಉಸಿರಾಟದ ಕಡೆ ನಾವು ಪ್ರತಿ ಆಸನದಲ್ಲೂ ಸಹ ಗಮನ ಹರಿಸ್ತಾ ಹೋಗಬೇಕು. ಈಗ ಮುಂದಿನ ಆಸನ ವಜ್ರಾಸನದ ಸ್ಥಿತಿ. ನಿಧಾನವಾಗಿ
ನಿಮ್ಮ ಎರಡು ಮಂಡಿಯನ್ನು ಬೆಂಡ್ ಮಾಡಿ ವಜ್ರಾಸನ ಸ್ಥಿತಿ ಬನ್ನಿ. ಎಲ್ಲ ನಿಧಾನವಾಗಿ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ನಿಮ್ಮ ಎರಡೂ ಹಸ್ತವನ್ನು ತೊಡೆ ಮೇಲೆ ತನ್ನಿ. ಇದು ವಜ್ರದ ಒಂದು ಆಕಾರ. ಅಷ್ಟೇ ಪರಿಣಾಮಕಾರಿಯಾಗಿರುವಂತಹ ಆಸನ ಇದು. ಊಟ ಆದ್ಮೇಲೆ ಈ ಆಸನದಲ್ಲಿ ಕೂತ್ರೆ ಅದ್ಭುತವಾಗಿರುವಂತಹ ಡೈಜೆಷನ್ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಪಚನ ಕ್ರಿಯೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಕಣ್ಣನ್ನು ಮುಚ್ಚಿ ವಜ್ರಾಸನದಲ್ಲಿ ನಿಮ್ಮ ಶರೀರದ ಅನುಭವವನ್ನು ಗಮನಿಸ್ತಾ ಹೋಗಿ, ಶರೀರದಲ್ಲಾಗ್ತಿರುವಂತಹ ಬದಲಾವಣೆಯನ್ನು ಗಮನಿಸ್ತಾ ಹೋಗಿ. ವಜ್ರಾಸನ ಅನ್ನುವಂಥದ್ದು ಡೈಜೆಷನ್ಗೆ ಒಂದು ರೀತಿಯ ಹೆಲ್ಪ್ ಮಾಡುವಂತಹ ಆಸನ ಇದು. ಎದೆ ಭಾರ ನೇರವಾಗಿರಬೇಕು, ದೃಷ್ಟಿ ನೇರ ಇರಬೇಕು. ಉಸಿರಾಟ ಸಹಜವಾಗಿರಲಿ, ದೀರ್ಘವಾಗಿರುವಂತಹ ಶ್ವಾಸ ಮಾಡ್ತಾ ಹೋಗಿ. ಉಸಿರಾಟದ ಕಡೆ ಗಮನ ಇರಲಿ. ಒಂದ್ಸಲ ದೀರ್ಘವಾದ ಶ್ವಾಸ ತಗೊಳ್ಳಿ, ಉಸಿರನ್ನು ಹೊರ ಹಾಕ್ತಾ ಹೋಗಿ. ಇನ್ನೊಂದ್ಸಲ ದೀರ್ಘವಾದ ಶ್ವಾಸ ತಗೊಳ್ಳಿ ವಜ್ರಾಸನದಲ್ಲಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ಹೋಗಿ. ಈಗ ಅರ್ಧ ಉಷ್ಟ್ರಾಸನವನ್ನು ಮಾಡ್ತಾ ಹೋಗೋಣ. ಎರಡೂ ಮಂಡಿಯ ಮೇಲೆ ನಿಮ್ಮ ಸಂಪೂರ್ಣ ಶರೀರವನ್ನು ನಿಲ್ಲಿಸಿ. ಎರಡೂ ಹಸ್ತವನ್ನು ಉಸಿರಿನ ಜೊತೆಯಲ್ಲಿ ಪೂರಕ ಮಾಡ್ತಾ ನಿಮ್ಮ ಸೊಂಟದ ಮೇಲೆ ನಿಮ್ಮ ಎರಡು ಹಸ್ತವನ್ನು ಲಾಟ್ ಮಾಡಿ ಸೊಂಟವನ್ನು ಇಟ್ಕೊಳ್ಳಿ. ಎದೆ ಮತ್ತು ಕತ್ತು ಭಾಗವನ್ನು ನಿಮ್ಮ ಆಕಾಶಮುಖವಾಗಿ ಟರ್ನ್ ಮಾಡ್ತಾ ಹೋಗಿ. ಉಸಿರಾಟ ಸಹಜವಾಗಿರಲಿ, ಪೂರಕ ಮಾಡ್ತಾ ಬೆಂಡ್ ಮಾಡಿ, ಹೋಲ್ಡ್ ಮಾಡಿ ಒಂದು ಸ್ವಲ್ಪ ಹೊತ್ತು. 1 2 3 4 5 6 7 8. ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ವಜ್ರಾಸನಕ್ಕೆ ಬನ್ನಿ. ಎರಡು ಹಸ್ತವನ್ನು ಕೆಳಗಡೆ ತನ್ನಿ. ಈಗ ಬ್ಯಾಕ್ ಬೆಂಡಿಂಗ್ ಮಾಡಿದ್ವಿ, ಫಾರ್ವರ್ಡ್ ಬೆಂಡಿಂಗಿಗೆ ಶಶಂಕಾಸನವನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ನಿಧಾನವಾಗಿ ಎರಡು ಹಸ್ತವನ್ನು ನೇರ ಮಾಡಿ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಸಂಪೂರ್ಣ ಶರೀರವನ್ನು ನೆಲಕ್ಕೆ ಮುಚ್ಚಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ಹಣೆ ಸಂಪೂರ್ಣವಾಗಿ ಭೂಮಿಗೆ ತಾಗಿಸಿ. ಹಿಂದೆ ಪುಷ್ಟಭಾಗವನ್ನು ಯಾವುದೇ ಕಾರಣಕ್ಕೂ ಲಿಫ್ಟ್ ಮಾಡಬೇಡಿ. ಬ್ಯಾಕ್ ಪೇನ್ ಇದ್ದಂಥವ್ರಿಗೆ ವಿಶೇಷವಾಗಿರುವಂತಹ ಆಸನ ಇದು. ಹೋಲ್ಡ್ ಮಾಡ್ತೀವಿ ಒಂದು ಸ್ವಲ್ಪ ಹೊತ್ತು. ಸಹಜವಾಗಿರುವಂತಹ ಉಸಿರಾಟ ಕ್ರಮ ಇರಲಿ. ಈಗ ನಿಧಾನವಾಗಿ ವಜ್ರಾಸನ ಸ್ಥಿತಿ ಬನ್ನಿ. ಎರಡು ಹಸ್ತವನ್ನು ನಿಮ್ಮ ತೊಡೆಯ ಪಕ್ಕ ತಮ್ಮನಿ. ನಿಧಾನವಾಗಿ ಎರಡು ಪಾದವನ್ನು ನೇರ ಮಾಡಿ ನಿಮ್ಮ ಮುಂಭಾಗಕ್ಕೆ ನಿಮ್ಮ ಎರಡು ಪಾದವನ್ನು ತನ್ನಿ. ಶೀತಲಿ ದಂಡಾಸನದಲ್ಲಿ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತಗೊಳ್ತಾ ಹೋಗಿ. ಆಸನ ಇಷ್ಟೊತ್ತು ಮಾಡಿರುವಂತಹ, ನಿಂತು ಮಾಡಿರುವಂತಹ ಆಸನ, ಕೂತು ಮಾಡಿರುವಂತಹ ಆಸನ, ಶವಾಸನ ಮತ್ತು ಮಕರಾಸನದಲ್ಲಿ ಮಾಡಿರುವಂತಹ ಆಸನದ ಸಂಪೂರ್ಣ ಶಕ್ತಿಯನ್ನು ನಿಮ್ಮ ದೇಹದೊಳಗಡೆ ಸ್ಥಾಪನೆಯನ್ನು ಮಾಡ್ತಾ ಹೋಗಿ. ಸಹಜವಾಗಿರುವಂತಹ ಉಸಿರಾಟ ಕ್ರಮ ಇರಲಿ. ಎರಡು ಹಸ್ತವನ್ನು ಹಿಂದ್ಗಡೆ ಹಾಕಿ ನಿಧಾನವಾಗಿ ಶೀತಲಿ ದಂಡಾಸನದಲ್ಲಿ ವಿಶ್ರಾಂತಿಯನ್ನು ತಗೊಳ್ತಾ ಹೋಗಿ. ಪ್ರತಿ ಯಾವುದಾದ್ರೂ ಒಂದು ಭುಜಕ್ಕೆ ತಾಚಿಸಿ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಬಲ ನಾಸಿಕಾದ್ರದಿಂದ ಉಸಿರನ್ನ ಹೊರಗಡೆ ಹಾಕಿ. ಸಹಜವಾಗಿರುವಂತಹ ಉಸಿರಾಟ. ನೀವು ಒಂದನ್ನು ಅಬ್ಸರ್ವ್ ಮಾಡ್ಬೋದು. ಉಸಿರನ್ನ ದೀರ್ಘವಾಗಿ ತಗೊಂಡಾಗ ಅದರ ಟ್ವೈಸ್ ಅಂದರೆ 2 ಪಟ್ಟರಷ್ಟು ಉಸಿರು ನಮ್ಮ ದೇಹದಿಂದ ಹೊರಗಡೆ ಬರುತ್ತೆ. ಅಬ್ಸರ್ವ್ ಮಾಡ್ತಾ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡ್ತಾ ಹೋಗಿ. ಈಗ ಅಪೋಸಿಟ್ ಅದೇ ಥರನೇ ಬಲಗಡೆಯಿಂದ ಉಸಿರನ್ನ ತಗೊಳ್ಳಿ. ಬಲ ನಾಸಿಕಾಗ್ರವನ್ನು ಲಾಕ್ ಮಾಡಿ ಎಡ ನಾಸಿಕಾಗ್ರಹದಿಂದ ಉಸಿರನ್ನ ಹೊರಹಾಕಿ. ಈ ರೀತಿ 5 ಬಾರಿ ಮಾಡ್ತಾ ಹೋಗಿ. ಪ್ರಾಣಾಯಾಮದ ಅಭ್ಯಾಸ ಪ್ರತಿನಿತ್ಯ ಇದ್ರೆ ಚಂದ.
ಸಹಜವಾಗಿರುವಂತಹ ಉಸಿರಾಟ ಕ್ರಮ ಇರಲಿ, ದೀರ್ಘವಾಗಿರುವಂತಹ ಶ್ವಾಸ ತಗೊಳ್ತಾ ಇರ್ರಿ. ಐದು ಬಾರಿ ಆದಂಥವರು ಚಿನ್ಮುದ್ರ ಸ್ಥಿತಿಯಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು. ಈಗ ನಿಧಾನವಾಗಿ ಮುಂದಿನ ಪ್ರಾಣಾಯಾಮ ಸದಂತ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಒಂದು ಸಾಲ ಕಣ್ಣನ್ನು ಬಿಡಿ. ಮುಂದೆ ಡೆಮಾನ್ಸ್ಟ್ರೇಷನ್ ಇದೆ, ನೋಡ್ತಾ ಹೋಗಿ. ನೋಡಿ, ಹಲ್ಲನ್ನು ಕಚ್ಚಬೇಕು. ಎಷ್ಟು ಸಾಧ್ಯನೋ ಅಷ್ಟು ಸಿಟ್ಟು ಬಂದಾಗ ನಾವು ಕಚ್ತೀವಲ್ಲ ಹಲ್ಲನ್ನ, ಆ ಥರ ಕಚ್ಚಿ ಉಸಿರನ್ನು ನಿಮ್ಮ ಬಾಯಿಂದ ತಗೊಳ್ಬೇಕು. ಉಸಿರನ್ನ ತಗೊಂಡು ಮೂಗಿಂದ ಉಸಿರನ್ನು ಹೊರ ಹಾಕಬೇಕು. ಓಕೆನಾ? ಸ್ಟಾರ್ಟ್ ಮಾಡಿ. 5 ಬಾರಿಯ ಅಭ್ಯಾಸ ಇದಾಗಿರಬೇಕು. 5 ಬಾರಿ ಅಭ್ಯಾಸವನ್ನು ಮಾಡ್ತಾ ಹೋಗಿ. ಈ ಒಂದು ಪ್ರಾಣಾಯಾಮದ ಅಭ್ಯಾಸ ಮಾಡೋದ್ರಿಂದ ಬಾಯಲ್ಲಿ ಉಣ್ಣಾಗ್ತಾ ಇರುತ್ತೆ. ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇರುವಂತಹ ಆಸನ, ಮತ್ತು ಜೊತೆಗೆ ಬಾಯಲ್ಲಿ ದುರ್ವಾಸನೆ ಅನ್ನುವಂಥದ್ದು ಜಾಸ್ತಿ ಇದ್ರೆ ಈ ಒಂದು ಆಸನವನ್ನ ಪ್ರಿಫರ್ ಮಾಡ್ಬೋದು. ಎಷ್ಟು ಸಾಧ್ಯನಷ್ಟು ಆಳಕ್ಕೆ ನಿಮ್ಮ ಉಸಿರನ್ನ ತೊಗೊಳ್ತಾ ಇರ್ಬೇಕು. ಐದು ಬಾರಿ ಆದಂಥವರು ಚಿನ್ಮುದ್ರೆಯಲ್ಲಿ ವಿಶ್ರಾಂತಿಯನ್ನು ತಗೋಬಹುದು. ಕಣ್ಣನ್ನು ಮುಚ್ಚಿ ವಿಶ್ರಾಂತಿಯನ್ನು ತಗೊಳ್ಳಿ. ಈಗ ಮುಂದಿನ ಒಂದು ಪ್ರಾಣಾಯಾಮದ ಅಭ್ಯಾಸ ಭ್ರಾಮರಿ ಪ್ರಾಣಾಯಾಮ. ಎರಡೂ ಹಸ್ತವನ್ನು ಸೂಜಿ ಮುದ್ರೆ ಸ್ಥಿತಿ ತಗೊಂಬನ್ನಿ. ಎರಡು ಹಸ್ತದಿಂದ ನಿಮ್ಮ ಕಿವಿಯನ್ನು ಲಾಕ್ ಮಾಡಿ. ಆ ಜೇನ್ಕಾರದ ನಾದವನ್ನು 5 ಬಾರಿ ನಿಮ್ಮ ಮೆದುಳಿಗೆ ಕಳಿಸ್ತಾ ಹೋಗಿ. ದೀರ್ಘವಾಗಿರುವಂಥ ಶ್ವಾಸ ತಗೊಂಡು ಪ್ರಾರಂಭ ಮಾಡಿ 5 ಬಾರಿ. ಐದು ಬಾರಿ ಆದಂಥವರು ಚಿನ್ಮುದ್ರೆ ಸ್ಥಿತಿ ತಗೊಂಬನ್ನಿ ನಿಮ್ಮ ಹಸ್ತವನ್ನು. ಉಸಿರಾಟ ಸಹಜವಾಗಿರಲಿ. ಹೊರಬರುವಂತಹ ಹೊರುವಂತಹ ಉಸಿರಾಟವನ್ನು ಅನುಭವಿಸ್ತಾ ಗಮನಿಸ್ತಾ ಹೋಗಿ. ಉಚ್ಛ್ವಾಸ ಮಾಡಿದಾಗ ನಿಮ್ಮ ದೇಹದೊಳಗಡೆ ಬರುವಂತಹ ತಣ್ಣನೆಯ ಗಾಳಿಯನ್ನು ಅನುಭವಿಸಿ. ಮತ್ತು ನಿಶ್ವಾಸ ಮಾಡಿದಾಗ ಉಸಿರಾಟದ ಬರುವಂತಹ ಇನ್ನು ಬಿಸಿ ಗಾಳಿಯನ್ನು ಗಮನಿಸ್ತಾ ಹೋಗಿ. ಧ್ಯಾನದ ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ಈ ಕ್ಷಣ, ಈ ನಿಮಿಷ ನಾವೆಲ್ಲರೂ ಸಹ ಜಾಗೃತರಾಗೋಣ. ಪ್ರಕೃತಿಯ ಮಡಿಲಲ್ಲಿ ಮಾಡ್ತಿರುವಂತಹ ಯೋಗಾಭ್ಯಾಸಕ್ಕೆ ವಿಶೇಷವಾಗಿರುವಂತಹ ಶಕ್ತಿಯನ್ನು ನಾವುಗಳು ಸ್ವೀಕರಿಸ್ತಾ ಹೋಗೋಣ. ನಮ್ಮ ತಲೆಯಲ್ಲಿ ಯಾವುದೇ ರೀತಿಯಾದಂತಹ ಆಲೋಚನೆಗಳು ಬರದೇ ಇರೋ ಹಾಗೆ ತಡೀತಾ ಹೋಗೋಣ.
ನಿಮ್ಮ ಇಷ್ಟ ದೇವರನ್ನು ನಿಮ್ಮ ಹೃದಯದಲ್ಲಿ ಸ್ಥಾಪನೆಯನ್ನು ಮಾಡ್ತಾ ಹೋಗಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನಗೆ ಬೇಕಾಗಿರುವಂಥದ್ದು ಕಬ್ಬಿಣದಂತಹ ಮಾಂಸಖಂಡ, ಉಕ್ಕಿನಂತಹ ನರಮಂಡಲ, ವಿದ್ಯುತ್ನಂತಹ ಬುದ್ಧಿಶಕ್ತಿ ಇರುವಂತಹ ತಾರುಣ್ಯ ಅಂತ ಹೇಳ್ತಾರೆ. ಆ ರೀತಿಯ ತಾರುಣ್ಯರು ಮತ್ತು ತಾರುಣ್ಯರು ನಾವೆಲ್ಲರೂ ಸಹ ಆಡಲಿಕ್ಕೆ ಬಯಸೋಣ. ಸ್ಥಿರಂ ಸುಖಂ ಹಾಸನಂ. ಯಾವ ಪೋಶ್ಚರ್ಯ ಓದಿರ್ತೀವೋ ಆ ಆಸನದ ಸ್ಥಿರತೆಯಿಂದ ನಾವು ಅನುಭವದಿಂದ ಆಸನದ ಶಕ್ತಿಯನ್ನು ನಮ್ಮ ದೇಹದೊಳಗಡೆ ಸ್ಥಾಪನೆಯನ್ನು ಮಾಡ್ತಾ ಹೋಗೋಣ. ಪ್ರಕೃತಿಯ ಗಾಳಿ ನಮ್ಮ ಶರೀರವನ್ನು ಸೋತ್ತಾ ಇದೆ ಅನ್ನುವಂತಹ ಭಾವನೆ ಇರಲಿ. ನಿಮ್ಮ ಮುಂದೆ ಓಂಕಾರದ ಒಂದು ಚಿತ್ರಣವನ್ನು ಪ್ರತಿಷ್ಠಾಪನೆ ಮಾಡಿ. ಓಂಕಾರದ ಬೀಜಾಕ್ಷರ ಮಂತ್ರವನ್ನು ಗಮನಿಸ್ತಾ ಹೋಗಿ. ಓಂಕಾರದ ಆಕಾರವನ್ನು ಗಮನಿಸ್ತಾ ಹೋಗಿ. ಒಂದು ಬಾರಿ ದೀರ್ಘವಾಗಿ ಆಕಾರದ ಉಚ್ಚಾರಣೆಯನ್ನು ಮಾಡ್ತಾ ಹೋಗೋಣ. ದೀರ್ಘವಾದ ಶ್ವಾಸ ತಗೊಳ್ಳಿ. ಓಂಕಾರದ ಚಿತ್ರಣವನ್ನು ಗಮನಿಸ್ತಾ ಹೋಗಿ. ಆಕಾರ, ಊಕಾರ, ಮಾಕಾರ ಇವಿಷ್ಟು ಸೇರಿದಾಗ ಓಂಕಾರ ಆಗುತ್ತೆ. ನಿಧಾನವಾಗಿ ನಿಮ್ಮ ಇಷ್ಟದೇವರ ಅಂದರೆ ನಿಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿರುವಂಥ ಇಷ್ಟದೇವರಿಗೆ ನಿಮ್ಮ ಮನಸ್ಸಾರೆ ಪೂಜೆಯನ್ನು ಮಾಡ್ತಾ ಹೋಗಿ. ಅರಿಶಿಣ ಕುಂಕುಮದಿಂದ ನಿಮ್ಮ ಇಷ್ಟದೇವರನ್ನು ಪ್ರಸನ್ನಗೊಳಿಸ್ತಾ ಹೋಗಿ. ಮಾನಸಿಕ ಪೂಜೆ ಜೊತೆಗೆ ಬಹಿರಂಗ ಪೂಜೆ, ಇವಾಗ ನಾವು ಮಾಡ್ತಿರುವಂಥದ್ದು ಮಾನಸಿಕ ಪೂಜೆ. ನಿಮ್ಮ ಇಷ್ಟದೇವರಿಗೆ ಪ್ರಸನ್ನಗೊಳ್ಳೋ ಹಾಗೆ ನಿಮ್ಮ ಪೂಜೆ ಇರಲಿ. ನಿಧಾನವಾಗಿ ನಿಮ್ಮ ಓಂಕಾರದ ಆಕಾರವನ್ನು ಗಮನಿಸ್ತಾ ಹೋಗಿ. ದೀರ್ಘವಾಗಿ ಶ್ವಾಸ ತಗೊಂಡು ಊಕಾರದ ಉಚ್ಚಾರಣೆಯನ್ನು ಮಾಡ್ತಾ ಹೋಗೋಣ. ಈ ಸಲ 3 ಬಾರಿ ಉಚ್ಚಾರಣೆ ಇರಲಿ. ದೀರ್ಘವಾದ ಶ್ವಾಸ ತಗೊಳ್ಳಿ. ಓ ದೀರ್ಘವಾದ ಶ್ವಾಸ ತಗೊಳ್ಳಿ. ಇನ್ನೊಮ್ಮೆ ಓ. ಕೊನೆಯ ಬಾರಿ ದೀರ್ಘವಾಗಿರುವಂತಹ ಪೂರಕವನ್ನು ಮಾಡಿ ಉಚ್ಚಾರವನ್ನು ಹಾಡ್ತಾ ಹೋಗಿ. ಓಂಕಾರದ ಚಿತ್ರಣವನ್ನು ಗಮನಿಸ್ತಾ ಹೋಗಿ. ಆಕಾರವನ್ನು ಗಮನಿಸ್ತಾ ಹೋಗಿ. ಮಾನಸಿಕವಾಗಿ ಪೂಜೆಯನ್ನು ಅರ್ಪಣೆ ಮಾಡ್ತಿರುವಂತಹ ನಿಮ್ಮ ಶರೀರದ ಮನಸ್ಸಿಗೆ ಒಂದು ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಹೋಗಿ. ನಿಮ್ಮ ಹೃದಯದಲ್ಲಿರುವಂತಹ ಪ್ರತಿಷ್ಠಾಪನೆಗೊಂಡಿರುವಂತಹ ದೇವರಿಗೆ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ಹೋಗಿ. ಓಂಕಾರದ ಚಿತ್ರಣ ಅನುಭವಕ್ಕೆ ತನ್ನಿ.
ದೀರ್ಘವಾಗಿರುವಂತಹ ಶ್ವಾಸನ ತಗೊಂಡು ಮಾತಾರದ ಉಚ್ಚಾರಣೆಯನ್ನು ಮಾಡ್ತಾ ಹೋಗೋಣ. ಈ ಸಲ 5 ಬಾರಿಯ ಉಚ್ಚಾರಣೆ ಆಗಿರಬೇಕು ಮಾತಾರ. ದೀರ್ಘ ಶ್ವಾಸ ತೊಗೊಳ್ಳಿ. ದೀರ್ಘ ಶ್ವಾಸ ತೊಗೊಳ್ಳಿ ಇನ್ನೊಮ್ಮೆ. ಮತ್ತೊಮ್ಮೆ. ಓಂಕಾರದ ಚಿತ್ರಣವನ್ನು ಗಮನಿಸ್ತಾ ಹೋಗಿ. ಮನಸ್ಸು ತುಂಬ ಮರ್ಕಟನಿದ್ದಂತೆ. ಮನಸ್ಸನ್ನು ಸಹಜ ಸ್ಥಿತಿಗೆ ತರಲಿಕ್ಕೆ ಇರುವಂತಹ ಮೂಲ ಮಾರ್ಗ ಧ್ಯಾನದ ಅಭ್ಯಾಸ. ದೀರ್ಘವಾಗಿರುವಂತಹ ಉಚ್ಛ್ವಾಸ ಮತ್ತು ನಿಶ್ವಾಸನ ಮಾಡ್ತಾ ಹೋಗಿ. ಉಸಿರಾಟವನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಪೂರಕ ಮತ್ತು ರೇಚಕ. ಒಂದು ಬಾರಿ ಓಂಕಾರವನ್ನು ಹಾಡ್ತಾ ಹೋಗೋಣ. ಒಂದು ಬಾರಿ ದೀರ್ಘ ಶ್ವಾಸ ತಗೊಳ್ಳಿ. ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿರುವಂತಹ ನಿಮ್ಮ ಇಷ್ಟ ದೇವರಿಗೆ ಒಂದು ಪ್ರಣಾಮವನ್ನು ಸಲ್ಲಿಸಿ. ಪ್ರಕೃತಿಯಲ್ಲಿ ಹತ್ತಿರುವಂತಹ ಬದಲಾವಣೆ, ಆ ಒಂದು ಸದ್ದನ್ನು ಗಮನಿಸ್ತಾ ಹೋಗಿ. ಅಕ್ಕಿಗಳ ಹಿಂಪಾದವಂತಹ ಒಂದು ಕಲರವವನ್ನು ಗಮನಿಸ್ತಾ ಹೋಗಿ. ಮನಸ್ಸನ್ನು ನಿಮ್ಮ ನಿಗ್ರಹಕ್ಕೆ ತಗೊಂಬನ್ನಿ. ಉಸಿರಾಟದ ಸಹಜ ಸ್ಥಿತಿಯನ್ನು ಅನುಭವಿಸ್ತಾ ಹೋಗಿ. ನಿಧಾನವಾಗಿ ನಿಮ್ಮ 2 ಹಸ್ತವನ್ನು ರಬ್ ಮಾಡ್ತಾ ಹೋಗಿ. ಬಿಸಿ ಶಾಖ ಬರೋವಷ್ಟು ರಬ್ ಮಾಡಬೇಕು. ಸ್ಪೀಡಾಗಿ ರಬ್ ಮಾಡಿ. ಈಗ ನಿಧಾನವಾಗಿ ನಿಮ್ಮ 2 ಹಸ್ತವನ್ನು ಕಣ್ಣಿನ ಮೇಲಿಡಿ. ಬಿಸಿ ಶಾಖವನ್ನು ನಿಮ್ಮ ಕಣ್ಣಿಗೆ ತಾಡಿಸಿ. ಈಗ ಮತ್ತೊಮ್ಮೆ ರಬ್ ಮಾಡಿ. ಎಸ್. ಈಗ ಕೊನೆಯ ಬಾರಿ ಇನ್ನೊಂದ್ಸಲ ರಬ್ ಮಾಡಿ. ಇದಾದರೆ ಕಣ್ಣು ಬಿಟ್ಟಿದ್ದೀರಾ ನೀವು, ಎಲ್ಲ ಕಣ್ಣು ಬಿಡಿ. ನಿಧಾನವಾಗಿ ಹಸ್ತವನ್ನು ಗಮನಿಸ್ತಾ ಕಣ್ಣು ಬಿಡ್ತಾ ಹೋಗಿ. ಎಸ್. ಈಗ ಇನ್ನೊಂದ್ಸಲ ಕೈಯನ್ನು ಉಜ್ತಾ ಹೋಗಿ. ಇನ್ನೊಂದ್ಸಲ ಕೈ ಉಜ್ಜಿ. ಇದು ನಿಮ್ಮ ಕಣ್ಣಿಗಷ್ಟೇ ಆಯಿತು. ಈಗ ನಿಮ್ಮ ಸಂಪೂರ್ಣ ಶರೀರಕ್ಕೆ ನಿಮ್ಮ ಶಕ್ತಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೇಕು. ಇದು ನೋಡಿ, ನಿಮ್ಮ ಹಸ್ತದಿಂದ ನಿಮ್ಮ 2 ಹಸ್ತಕ್ಕೆ ತಾತಿಸ್ತಾ ಹೋಗಿ ಆ ಬಿಸಿ ಶಾಖವನ್ನು. ಎಸ್, ಆ ಥರ ಅಲ್ಲಿ ಡೆಮಾನ್ಸ್ಟ್ರೇಷನ್ ತೋರಿಸ್ತಾ ಇದ್ದಾರೆ. ಇನ್ನೊಂದ್ಸಲ ಬಿಸಿ ಶಾಖವನ್ನು ರಬ್ ಮಾಡಿ. ಸಂಪೂರ್ಣವಾಗಿ ನಿಮ್ಮ ಹಸ್ತದಿಂದ ಇಡೀ ಶರೀರಕ್ಕೆ ರಬ್ ಮಾಡ್ತಾ ಹೋಗಿ ಒಂದ್ಸಾರಿ. ಯೋಗಾಭ್ಯಾಸ ಇವತ್ತು ಬೆಳಗ್ಗಿನಿಂದ ಹಿಡಿದು ಇವಾಗ ಇಲ್ಲಿ ತನಕ ನಿಂತು ಮಾಡುವಂಥ ಆಸನ, ಕೂತ್ ಮಾಡುವಂಥ ಆಸನ, ಮಕರಾಸನ ಸ್ಥಿತಿಯಲ್ಲಿ ಮಾಡಿರುವಂಥ ಆಸನ,
ಮತ್ತು ಶವಾಸನ ಸ್ಥಿತಿಯಲ್ಲಿ ಮಾಡುವಂಥ ಆಸನ, ಇವೆಲ್ಲರದ ಒಂದು ಶಕ್ತಿಯನ್ನು ನಿಮ್ಮ ದೇಹದೊಳಗಡೆ ಸ್ಥಾಪನೆಯನ್ನು ಮಾಡಿದ್ದೀರ. ಈಗ ಮುಂದೆ ಬರುವಂಥದ್ದು, ಸೊ ಸಹಜವಾಗಿ ನಿಮ್ಮ ಜೊತೆ ನಾನು ಒಂದಿಷ್ಟು ವಿಚಾರವನ್ನು ಚರ್ಚೆ ಮಾಡಲಿಕ್ಕಿದ್ದೀನಿ, ಮಾಡ್ಬೋದು. ಯಾಕೆ ಅಂತ ಕೇಳಿದರೆ, ಈಗ ನಾವೆಲ್ಲ BNYS ನ್ಯಾಚುರೋಪತಿ ಮತ್ತು ನ್ಯಾಚುರೋಪತಿ ಓದ್ತಾ ಇದ್ದೀವಿ, ಮತ್ತು ಒಂದಿಷ್ಟು ಥೆರಪಿಸ್ಟ್ ಇದ್ದೀವಿ, ಮತ್ತು ಆಯುರ್ವೇದ ಡಾಕ್ಟರ್ಸ್ ಎಲ್ಲ ಇದ್ದೀವಿ. ಓಕೆನಾ? ನನ್ನ ದೃಷ್ಟಿಕೋನ ಇರುವಂಥದ್ದನ್ನು ನನ್ನ ಜೊತೆ ಹಂಚ್ಕೊಳ್ತಾ ಹೋಗ್ತೇನೆ. ಸಹಜವಾಗಿ ನಿಮ್ಮದು ಸಹಜ ಸ್ಥಿತಿ ಕೂತ್ಕೊಳ್ಳಿ. ಈಗ ವಜ್ರಾಸನದಲ್ಲಿದ್ದರೆ ಸುಖಾಸನ ಸ್ಥಿತಿ ಬನ್ನಿ, ಒಂದಿಷ್ಟು ಚರ್ಚೆ ಆಗಲಿ ಅಂತ. ಯೋಗ ಅಂದರೆ ಕೇವಲ ದೈಹಿಕವಾಗಿ ಮತ್ತು ಮಾನಸಿಕವಾಗಿರುವಂಥದ್ದು ಅಂತ ಹೇಳ್ತೀವಿ, ಸತ್ಯ. ಆದರೆ ಇವತ್ತಿನ ಪರಿಸ್ಥಿತಿಗೆ ಅದು ಒಂದು ರೀತಿಯಾದಂತಹ ಜೀವನ ಪದ್ಧತಿ ಆಗಬೇಕು. ಸಹಜವಾಗಿ ನಾವು ಯೋಗ ಅಂದ ತಕ್ಷಣ ನಾವು ದೇಹವನ್ನು ದಂಡಿಸೋದು ಅಥವಾ ಮಾನಸಿಕವಾಗಿ ನಮ್ಮ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಅಂತ ನಾವೆಲ್ಲ ಭಾವಿಸ್ತೇವೆ. ಆದರೆ ಅದ್ರ ಬದಲಿಗೆ ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು ಅನ್ನುವಂಥ ಸಂಕಲ್ಪ ನಮ್ಮ ಒಳಗಡೆ ಫಸ್ಟ್ ಸ್ಥಾಪನೆ ಆಗಬೇಕು. ಈಗ ಎರಡನೇದಾಗಿ, ಇಲ್ಲಿ ಎಷ್ಟು ಜನರಿಗೆ ನಾನು ಯೋಗ ಇಲ್ಲಿ ಬಂದು ಮಾಡಿದೆ ಅನ್ನೋವಂಥವ್ರು ಎಷ್ಟು ಜನ ಇದ್ದೀರಾ? ಕೈ ಮೇಲೆ ಮಾಡಿ ಒಂದ್ಸಲ. ಇಲ್ಲಿ ಬಂದು ಅಂದರೆ ತಪೋವನಕ್ಕೆ ನಾನು ಬಂದು ಯೋಗವನ್ನು ಮಾಡಿದೆ, ಅದಕ್ಕೂ ಮುಂಚೆ ನನಗೆ ಯೋಗದ ಬಗ್ಗೆ ಒಂದಿಷ್ಟು ಪರಿಚಯ ಇದ್ದಿದ್ದಿಲ್ಲ ಅನ್ನುವಂಥವ್ರು ಎಷ್ಟು ಜನ ಇದ್ದಾರೆ? ಕೈ ಮೇಲೆ ಮಾಡಿ, ಕೈ ಮೇಲೆ ಮಾಡಿ. ಸಹಜವಾಗಿ ಚರ್ಚೆ ಇದು, ರಿಲ್ಯಾಕ್ಸ್ ಮಾಡಿ. ಈಗ ಸ್ಲೋ ಆಗಿ ಫುಲ್ ಎಂಡಿಂಗ್ ಮಾಡೋದು, ಶಾಂತಿ ಮಂತ್ರದಿಂದ ಎಂಡ್ ಮಾಡಬೇಕಂತ. ಇಲ್ಲಿ ಬಂದು ಯೋಗ ಮಾಡಿದೆ ಅನ್ನುವಂಥವ್ರು ಇಷ್ಟು ಜನ ಇದ್ದೀರಾ? ನಾನು ಪ್ರತಿನಿತ್ಯ ಯೋಗ ಮಾಡ್ತೀನಿ ಅನ್ನುವಂಥವ್ರು ಎಷ್ಟು ಜನ ಇದ್ದೀರಾ? ಕೈ ಮೇಲೆ ಮಾಡಿ. ಈ ಥರದ ಸ್ಥಿತಿ ವಿಶ್ವಕ್ಕೆ ಭಾರತ ಏನು ಕೊಡ್ತು ಅಂತ ಕೇಳಿದರೆ, ಫಸ್ಟು ನಮ್ಮ ಮನಸ್ಸಿನಲ್ಲಿ ಬರುವಂಥದ್ದು ಯೋಗ ಅಂತ ಹೇಳ್ತೇವೆ. ಆದರೆ ನಾವು ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡ್ತೀವ ಅಂತ ನಮಗೆ ಒಂದ್ಸಲ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಸಹಜವಾಗಿ ಅದು ಕ್ವಶನ್ ಮಾರ್ಕಾಗಿ ಉಳಿದ್ಬಿಡುತ್ತೆ. ಆದ್ದರಿಂದ ನಾನು ಹೇಳೋದೇನೆಂದರೆ, ಪ್ರತಿನಿತ್ಯ ಯೋಗಾಭ್ಯಾಸದ ಕಡೆ ಒಂದಿಷ್ಟು ಒಲವನ್ನು ಕೊಡ್ತಾ ಹೋಗಬೇಕು. ಹಾಗೆ ನಾನು ಆಗಲೇ ನಿಮ್ಗೆ ಹೇಳಿದೆ ಲೋಡ್ರೋ ಯಾವ ಥರ ಆಗಿದೆ ಅಂತ. ಸೊ ಪಂಚಭೂತಗಳ ಮಿಶ್ರಣವಾಗಿ ಒಂದು ಲೋಡ್ರೋ ಆಗಿದೆ. ಈಗ ಒಂದಿಷ್ಟು ಚಪ್ಪಾಳೆಯ ವ್ಯಾಯಾಮವನ್ನು ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಓಕೆನಾ? ಚಪ್ಪಾಳೆ ನಾವು ಸುಮ್ಮನೆ ಹೊಡಿತೀವಿ, 3 ಕಾರಣಕ್ಕೆ ನಾವು ಚಪ್ಪಾಳೆಯನ್ನು ಹೊಡಿತಾ, ಅದು ಚಪ್ಪಾಳೆ ಅನ್ನುವಂಥದ್ದು ವ್ಯಾಯಾಮ. ನಾವು 3 ಕಾರಣಕ್ಕೆ ಒಂದು ಚಪ್ಪಾಳೆಯನ್ನು ಹೊಡಿತಾ ಹೋಗಬೇಕು. ಓಕೆನಾ? ಒಂದು, ಇಡೀ ಭಾರತಕ್ಕೆ ಯೋಗವನ್ನು ಪರಿಚಯ ಮಾಡಿದಂತಹ ಪ್ರಧಾನಿ ಮೋದಿ ಅವರಿಗೆ ಒಂದು ರೀತಿಯ ಚಪ್ಪಾಳೆಯನ್ನು, ಗೌರವವನ್ನು ಸಮರ್ಪಣೆಯನ್ನು ಮಾಡಬೇಕು. ಕಂಟಿನ್ಯೂ ಆಗಿರುವಂಥ ಚಪ್ಪಾಳೆ ಇರಲಿ, ಇದು ಸಹಜವಾಗಿ ಚಪ್ಪಾಳೆ ಇರಲಿ. ಚಪ್ಪಾಳೆ ಸಹಜವಾಗಿರಲಿ. ಒಂದ್ಸರಿ ಜೋರ ಚಪ್ಪಾಳೆ ಹೊಡಿತಾ ಹೋಗಿ, ಸ್ಪೀಡ್ ಮಾಡಿ, ಟೆಂಪೋನ ಸ್ಪೀಡ್ ಮಾಡಿ. ಚಪ್ಪಾಳೆ ಹೊಡೆಯೋದ್ರಿಂದ ರಕ್ತ ಸಂಚಲನ ಅನ್ನುವಂಥದ್ದು ಅತ್ಯುತ್ತಮವಾಗಿರುವಂತಹ ರಕ್ತ ಸಂಚಲನ ಆಗ್ತಾ ಹೋಗುತ್ತೆ. ಇನ್ನು ಎರಡನೇದಾಗಿ ನಾವೆಲ್ಲ ಪುಣ್ಯವಂತರು, ತಪೋವನಕ್ಕೆ ಬಂದಿದ್ದೀವಿ ಅಂತ ನಮಗೆ ನಾವೇ ಚಪ್ಪಾಳೆ ಹೊಡ್ಕೋಬೇಕು. ಯಾಕೆ ಅಂತ ಕೇಳಿದರೆ, ಪ್ರಕೃತಿಯ ಮಡಿಲು ಈ ಥರ ಸಿರೋದೇ ಇಲ್ಲ. ಸೊ ಆದ್ದರಿಂದ ನಾವೆಲ್ಲ ಪುಣ್ಯವಂತರು. ಈ ಪ್ರತಿ ದಿವಸ ನಾವು ಈ ಒಂದು ಪ್ರಕೃತಿಯ ಜೊತೆಗೇ ಇರ್ತೀವಿ. ಸೊ ಆದ್ದರಿಂದ ನಮಗೆ ನಾವೇ ಒಂದು ಚಪ್ಪಾಳೆಯ ಮೂಲಕ ಅಭಿನಂದನೆ ಸಲ್ಲಿಸೋಣ. ಇನ್ನು ಮೂರನೇದು, ನಮ್ಮ ಪೂರ್ವಜರಿಗೆ ನಾವು ಚಪ್ಪಾಳೆಯನ್ನು ಹೊಡಿಲೇಬೇಕು. ಯಾಕೆ ಅಂತ ಕೇಳಿದರೆ, ಅವ್ರು ಕೊಟ್ಟಿದ್ದಿಲ್ಲ ಅಂದರೆ ನಾವು ಇವತ್ತು ಯೋಗ ಡೇ ಅಥವಾ ಯೋಗದ್ದು ಏನೂ ನಾವು ಮಾಡ್ತಾನೆ ಇದ್ದಿದ್ದಿಲ್ಲ. ಆದ್ದರಿಂದ ಚಪ್ಪಾಳೆ ಅವರಿಗೆ ಒಂದು ಸ್ವಲ್ಪ. ಸೊ ಚಪ್ಪಾಳೆ ನಾನು ಹೇಳಿದ್ದು ಬರೀ ಚಪ್ಪಾಳೆಗೆ ಒಂದಿಷ್ಟು ರೀಸನ್ಸ್. ಬಟ್ ಚಪ್ಪಾಳೆ ನಾನು ಮಾಡ್ತಿದ್ದಂಥ ಇಂಟೆನ್ಷನ್ ಏನಪ್ಪ ಅಂದರೆ, ಅದ್ಭುತವಾಗಿರುವಂಥ ಸರ್ಕ್ಯುಲೇಷನ್ ನಿಮ್ಮ ದೇಹದೊಳಗಡೆ ಆಗುತ್ತೆ ಅನ್ನೋ ಕಾರಣಕ್ಕೆ ಚಪ್ಪಾಳೆಯನ್ನು ಹೊಡಿಸಿದೆ. ಸೊ ಈಗ ಲಾಫಿಂಗ್ ವ್ಯಾಯಾಮ. ಸಹಜವಾಗಿ ಎಷ್ಟೊಂದು ಜನ ನಗ್ತಾನೇ ಇರ್ತೀವಿ. ನಾವು ಇಲ್ಲಿ ನಗೋದು ಬೇರೆ, ಕ್ಲಾಸ್ ರೂಮಲ್ಲಿ ನಗೋದೇ ಬೇರೆ. ಸೊ ಇಲ್ಲಿ ನಗೋದು ಸಹಜವಾಗಿರುವಂತಹ ನಗು ಆಗಬೇಕು. ಈ ಬರುತ್ತಾ ಎಲ್ರಿಗೂ? ಆ ಅಂದರೆ ನೀವು ನಗಬೇಕು ನನ್ನ ಜೊತೆ, ಹಾ ಅಂತ ಹೇಳ್ತಾ. ಓಕೆ, ಕೈನ ಮೇಲ್ ಮಾಡ್ತಾ ಹೇಳ್ಬೇಕು. ಆ ಈ ಅಂದರೆ ಹಲ್ಕಿ ಇಡಬೇಕು. ಈ ಊ ರು ಏ ಅಕ್ಕಪಕ್ಕರನ್ನು ತೋರಿಸಿ ಏ ಅನ್ನಿ. ಏ ಜೋರ್ ಮಾಡಿ. ಏ ಐ
ಓ ಓ ಔ ಅಂ ಇದು ಲಾಫಿನ್ ವ್ಯಾಯಾಮ, ಥೆರಪಿಯಲ್ಲಿ ಬರುವಂಥದ್ದು. ಓಕೆನಾ? ಸಹಜವಾಗಿ ಈಗ ಬೆಳಗಿಂದ ಅಭ್ಯಾಸ ಮಾಡಿದರೆ ಈಗ ಶಾಂತಿ ಮಂತ್ರದೊಂದಿಗೆ ನಾವು ಮುಗಿಸ್ತಾ ಹೋಗೋಣ. ಶಾಂತಿ ಮಂತ್ರ. ಎರಡೂ ಹಸ್ತವನ್ನು ನೇರ ಮಾಡಿ ಚಿನ್ಮುದ್ರ ಸ್ಥಿತಿ ಬನ್ನಿ. ಮೂರು ಬಾರಿ ಓಂಕಾರವನ್ನು ಮಾಡ್ತಾ ಹೋಗೋಣ. ಎರಡೂ ಹಸ್ತವನ್ನು ಚಿನ್ಮುದ್ರ ಸ್ಥಿತಿ ಬನ್ನಿ. ದೀರ್ಘವಾಗಿರುವಂತಹ ಉಚ್ಛ್ವಾಸ ಮಾಡ್ತಾ ಹೋಗಿ. ಎರಡು ಹಸ್ತವನ್ನು ನಮಸ್ಕಾರ ಸ್ಥಿತಿದ್ದನ್ನು ಶಾಂತಿ ಮಂತ್ರವನ್ನು ಹಾಡ್ತಾ ಹೋಗೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಹಸ್ತವನ್ನು ಹಿಂದೆ ಲಾಕ್ ಮಾಡಿ ಭೂತಾಯಿಗೆ ನಮನವನ್ನು ಸಲ್ಲಿಸಿ ನಿಮ್ಮ ಹಣೆಯನ್ನು ನೆಲಕ್ಕೆ ಮುಟ್ಟಿಸಿ ಹೋಲ್ಡ್ ಮಾಡಿ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ರಿಲ್ಯಾಕ್ಸ್ ಮಾಡಿ. ಎರಡು ಹಸ್ತವನ್ನು ರಬ್ ಮಾಡಿ ಬಿಸಿ ಶಾಖವನ್ನು ನಿಮ್ಮ ಕಣ್ಣಿಗೆ ನೀಡ್ತಾ ಹೋಗಿ. ಹಾಂ, ಒಂದು ಸಲ ಉಚ್ಚ ಕಂಠದಲ್ಲಿ ಭಾರತ್ ಮಾತಾಜಿ ಜೈಕಾರವನ್ನು ಹಾಕ್ತಾ ಹೋಗ್ಬೇಕು. ಎರಡು ಹಸ್ತವನ್ನು ನೇರ ಮಾಡಿ ಆಕಾಶದಲ್ಲಿ ಬೀಸ್ತಾ ಹೋಗ್ಬೇಕು. ಓಕೆನಾ? ಎರಡು ಹಸ್ತವನ್ನು ಹಿಂದೆ ಕೆನ್ನಿ ಈ ಥರ ಹಿಂದೆ. बोलो भारत माता की, बोलो भारत माता की, वंदे वंदे, जय हिंद. Thank you, Nitin, for instructing us to perform a pleasantful and refreshing yoga. Now, I would like to call MD sir for a speech. Good morning. Good morning. ಈ ಯೋಗ ಉತ್ಸವ 2024 ಯೋಗ ಉತ್ಸವ 2024ನ ಏನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅದರ ಪ್ರಾರಂಭದ ಹಂತವಾಗಿ ಭಾರತ ಸರ್ಕಾರ ಈ ಯೋಗ ಉತ್ಸವವನ್ನು ಉತ್ಸವದ ರೀತಿಯಲ್ಲಿ ಕೌಂಟ್ಡೌನ್ ಪ್ರೋಗ್ರಾಮ್ 100 ಡೇಸ್ ಕೌಂಟ್ಡೌನ್ ಪ್ರೋಗ್ರಾಮ್ ಅಂಥೇಳಿ ಈಗಾಗಲೇ ದೇಶದ ಎಲ್ಲ ಕಡೆಯಲ್ಲಿ ಈ ಥರದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಿದ್ಧತಾ ಕಾರ್ಯಕ್ರಮಗಳನ್ನು ಭಾರತ ಸರ್ಕಾರ ಪ್ರಾರಂಭ ಮಾಡಿದೆ. ಅದರ ಅಂಗವಾಗಿ ಮಿನಿಸ್ಟ್ರಿ ಆಫ್ ಆಯುಷ್, ಮೊರಾರ್ಜಿ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಆ್ಯಂಡ್ ನ್ಯಾಚುರೋಪತಿ ಅವರ ಸಹಯೋಗದೊಂದಿಗೆ ಇವತ್ತು ತಪೋವನದಲ್ಲಿ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕೌಂಟ್ಡೌನ್ ಪ್ರೋಗ್ರಾಮದ ಅಂಗವಾಗಿ ಯೋಗ ತರಬೇತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ. ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಏನು ಅದ್ಧೂರಿಯಾಗಿ ನಾವು ಪ್ರತಿ ವರ್ಷ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ, ಅದರ ತರಬೇತಿ ಕಾರ್ಯಕ್ರಮವನ್ನು ಇವತ್ತಿಂದ ಪ್ರಾರಂಭ ಮಾಡ್ತಿದ್ದೀವಿ. ಅರ್ಥ ಆಯ್ತಾ? ಇವತ್ತು ಯಾಕೆ ಇಲ್ಲಿ ಯೋಗ ಮಾಡಿದ್ವಿ ಅಂಥೇಳಿ? ಯು ಗಾಟ್ ಇಟ್? ಏನು ಗೊತ್ತಿತ್ತ ನಿಮಗೆ? ಇವತ್ತು ಯಾಕೆ ನಾವು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿನವೇ ಇಲ್ಲೆಲ್ಲ ಈ ರೀತಿ ಸೇರಿ ಯೋಗ ಮಾಡ್ತಿದ್ವಿ? ಇವತ್ತು ಯಾಕೆ ಇಲ್ಲಿ ನಮ್ಮ
ಚೇರ್ಮನ್ ಸರು ಇಲ್ಲಿ ಕರೆದ್ಬಿಟ್ಟು ಇಲ್ಲಿ ನಮ್ಮನ್ನೆಲ್ಲ ಯೋಗ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದರು ಅಂಥೇಳಿ ನಿಮ್ಮಲ್ಲಿ ಕ್ವಶನ್ ಇತ್ತ ನಿನ್ನೆ ಮೊನ್ನೆ ಬಂದಿತ್ತಾ? ಇದು ಕೌಂಟ್ ಡೌನ್ ಪ್ರೋಗ್ರಾಮ್ನ ಮೊದಲನೇ ಹಂತ. ಇವತ್ತು ನಾವು ಏನು ಯೋಗ ಪ್ರೋಟೋಕಾಲ್ ಪ್ರಕಾರ ಏನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಯೋಗ ಪ್ರೋಟೋಕಾಲನ್ನು ಯಾವ ರೀತಿಯಲ್ಲಿ ನಾವು ಯೋಗ ದಿನಾಚರಣೆಯನ್ನು ಆಚರಿಸಬೇಕು ಅನ್ನೋದಕ್ಕಾಗಿ ಒಂದು ರಿಹರ್ಸಲ್. ಸೊ ಇದು ನಿರಂತರವಾಗಿ 100 ಡೇಸ್ ನಡೀತಾ ಇರ್ತದೆ. ನಮ್ಮ 3 ಕಾಲೇಜಿನ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಬೇಕಿತ್ತು. ಸ್ವಲ್ಪ ಜನ ಕಡಿಮೆ ಇದ್ದೀರಾ, ಇನ್ನೂ ಭಾಳಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಾ, ಇನ್ನೂ ಎಲ್ಲರೂ ಕೂಡ ಭಾಗವಹಿಸಬೇಕು. ಮತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ನಾವು ಇವಾಗಿಂದಲೇ ತಯಾರಿ ನಡೆಸಬೇಕಾಗಿದೆ. ಇಲ್ಲಿ ಯೋಗ ಮಾಡುವಾಗ ಯೋಗ ಪ್ರೋಟೋಕಾಲನ್ನು ನಾವು ಫಾಲೋ ಮಾಡಿಕೊಂಡು ಏನು ಯೋಗ ಮಾಡಿದ್ವಿ ಇವತ್ತು, ಈ ಯೋಗ ಇನ್ನೂ ಇದರಲ್ಲಿ ಕೆಲವೊಂದು ಚೇಂಜಸ್ ಇದ್ದರೆ, ಬದಲಾವಣೆಗಳಿದ್ದರೆ ಆ ಬದಲಾವಣೆಗಳನ್ನು ಕೂಡ ನಾವು ಮಾಡಿಕೊಂಡು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಂಪೂರ್ಣವಾಗಿ ತಯಾರಿ ಮಾಡಬೇಕಾಗ್ತದೆ. ಮತ್ತು ನಾವು ತಪೋವನದಲ್ಲಿ ಈ ಬರುವಂಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಜೋರಾಗಿ ಸಾವಿರಾರು ಸಂಖ್ಯೆಯಲ್ಲಿ ಯೋಗ ಅಭ್ಯಾಸ ಮಾಡೋರನ್ನ ಸೇರಿಸಿಕೊಂಡು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಆ ಹಂತದಲ್ಲಿ ಇವತ್ತು ನಾವು ಪ್ರಾರಂಭವಾಗಿ ಇವತ್ತು ಈ ಯೋಗ ಪ್ರೋಟೋಕಾಲನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಅವ್ನು ನಿತಿನ್ ಅಲ್ಲ ಅವನ ಹೆಸರು? ನಿತಿನ್ ಎಲ್ಲಿ? ಹಾಂ, ಚೆನ್ನಾಗಿ ಮಾಡಿಸ್ದ, ಗುಡ್. ನನಗೆ ಅವನು ನಮ್ಮ ಸ್ಟೂಡೆಂಟಾಗಿ ಇಷ್ಟೊಂದು ನಿಧಾನವಾಗಿ ತುಂಬ ಶಾಂತ ರೀತಿಯಿಂದ ನಿಮಗೆಲ್ಲ ಯೋಗಗಳು ಕೊಟ್ಟಿದ್ದು ನೋಡಿ ಖುಷಿ ಆಯಿತು. ಬಹುಶಃ ನಿತಿನ್ ಥರನೇ ನೀವೆಲ್ಲರೂ ಕೂಡ ಅದೇ ರೀತಿ ಐ ಥಿಂಕ್ ಈಕ್ವಲ್ ಟು ಹಿಮ್ ನೀವೆಲ್ಲ ತಯಾರಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಕೂತ್ಕೊಂಡು ಯೋಗ ಮಾಡೋರು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಯೋಗ ಮಾಡ್ತಿದ್ರಿ, ಗುಡ್. ನನಗೆ ಕಂಡಂಥ ಕೆಲವೊಂದು ಅಂದರೆ ಎವ್ರಿಥಿಂಗ್ ಈಸ್ ಗುಡ್. ಇವತ್ತು ನೀವು ಮಾಡಿದಂಥ ಪ್ರತಿಯೊಂದು ವಿಚಾರದಲ್ಲೂ ಐ ಫೆಲ್ಟ್ ಎವ್ರಿಥಿಂಗ್ ಈಸ್ ಗುಡ್. ಬಟ್ ಸಮಥಿಂಗ್ ಈಗ ನಮ್ಮ ಫ್ಯಾಕಲ್ಟೀಸ್ ಯೋಗ ಇವತ್ತು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಗೊತ್ತಾಗಲಿಲ್ಲ. ಅವ್ರೆಲ್ಲ ನಿಂತ್ಕೊಂಡೇ ಇದ್ದರು. ಯಾಕೆ ನೀವು ಯಾಕೆ ಯೋಗ ಮಾಡೋಣ? ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಯೋಗ ನೀವು ಮಾಡಲ್ವ ಯಾರು? ವೈ ಯು ಆಲ್ ಸ್ಟ್ಯಾಂಡಿಂಗ್? ಅದೊಂದು ನನಗೆ ಅರ್ಥ ಆಗಲಿಲ್ಲ. ಯು ಶುಡ್ ಆಲ್ಸೋ ಪಾರ್ಟಿಸಿಪೇಟ್ ಅಲ್ವಾ? ಮತ್ತು ಅವರು ಮೇಡಮ್ ಎಲ್ಲೋದ್ರು? ಯೋಗ ಕೋಆರ್ಡಿನೇಟ್ ಇವತ್ತಿನ ಈ ಕಾರ್ಯಕ್ರಮದ ಕೋಆರ್ಡಿನೇಟ್ ಮೇಡಮ್ ಎಲ್ಲೋದ್ರು? ಕಾಣ್ತಾ ಇಲ್ಲ. ಎಲ್ಲೋದ್ರು ಅವರು? ಎಲ್ಲಿದ್ದಾರೆ ಅವರು? ಇವತ್ತಿನ ಇಡೀ ಪ್ರೋಗ್ರಾಮನ್ನು ಕೋಆರ್ಡಿನೇಟ್ ಮಾಡೋ ಮೇಡಮ್ ಅವರು, ನಮ್ಮಲ್ಲಿ ಕೋಆರ್ಡಿನೇಟರ್ ಲತಾ ಮೇಡಮ್ ಅವರು ಎಲ್ಲೋದ್ರು? ಅವರು ಕಾಣಿಸ್ತಿಲ್ಲ. ಎಲ್ಲಿದ್ದಾರೆ? ಅಂಜನಾ ಮೇಡಮ್ ಅಲ್ಲಿ ಎಲ್ಲೋದ್ರು? ಅಲ್ಲೋದ್ರಾ? ಸೊ ಇದು ಈಗ ಓಕೆ, ಅದು ನಮ್ಮ ಸ್ಟಾಫ್ ಮೀಟಿಂಗಲ್ಲಿ ನಾವು ಮಾತಾಡ್ತೀವಿ. ಬಟ್ ಇಲ್ಲಿ ಏನಂದರೆ ವೆನ್ ಇಟ್ ಕಮ್ಸ್ ಟು ಕೋಆರ್ಡಿನೇಷನ್ ಅನ್ನುವಾಗ ಇನ್ ಟೈಮ್ ಸ್ಟಾರ್ಟ್ ಆಗ್ಬೇಕು ಪ್ರೋಗ್ರಾಮ್. ನಿಮ್ಮ ಕಾರ್ಯಕ್ರಮದ ಒಂದು ಟೈಮ್ ಫಿಕ್ಸ್ ಮಾಡಿರ್ತೀರ, ಆ ಟೈಮಿಗೆ ಎಕ್ಸಾಕ್ಟಾಗಿ ನಿಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ಮತ್ತು ಪ್ರೋಟೋಕಾಲ್ ಅಂತ ಬರುವಾಗ ನಿತಿನ್, ಆ ನಿಮಿಷಗಳನ್ನು ಕೂಡ ನೀನು ಕೌಂಟ್ ಮಾಡಿಕೊಂಡು ಯೋಗ ಪ್ರೋಟೋಕಾಲನ್ನು ಫಾಲೋ ಮಾಡಬೇಕು ಅಲ್ವಾ? 45 ಮಿನಿಟ್ಸ್ ಆ ಎಂಟೈರ್ ಪ್ರೋಟೋಕಾಲ್ ಇರುತ್ತಲ್ಲ, 45 ಮಿನಿಟ್ಸಿಗೆ ಅದನ್ನು ನೀನು ಸೆಟ್ ಮಾಡ್ಕೋಬೇಕು ನೀನು ಇಡೀ ಪ್ರೋಗ್ರಾಮ್ನ. ಓಕೆ, ಈ ಹಂತದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಬೇರೆ ಬೇರೆ ಬ್ಯಾಚ್ಗಳನ್ನು ಮಾಡಿ ಅಲ್ಲಲ್ಲಿ ನಾವು ಯೋಗ ತರಬೇತಿಗಳನ್ನು ಕೊಡಲಿಕ್ಕೆ ಕೂಡ ಕಳಿಸ್ಕೊಡ್ತಿದ್ದೀವಿ. ನಿಮಗೆ ಗೊತ್ತಿದೆಯಲ್ವಾ? ಬೇರೆ ಬೇರೆ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆಲ್ಲ ನಿಮ್ಮನ್ನು ಕಳಿಸ್ಕೊಟ್ಟು ಅಲ್ಲಿ ಯೋಗ ಈ ಪ್ರೋಟೋಕಾಲನ್ನು ಕಲಿಸಿಬಿಟ್ಟು ಆ ಮಕ್ಕಳನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಇಲ್ಲಿ ಬರೋ ರೀತಿಯಲ್ಲಿ ನೋಡ್ಕೋಬೇಕು ನೀವು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಟೀಮ್ಗಳು ರೆಡಿ ಆಗ್ತದೆ. ನೆಕ್ಸ್ಟು ಆ ಟೀಮ್ಗಳು ಹೋಗ್ಬಿಟ್ಟು ನೀವು ಬೇರೆ ಬೇರೆ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಹೋಗ್ಬಿಟ್ಟು ಅಲ್ಲಿ ಮಕ್ಕಳಿಗೆ ಯೋಗ ಈ ಅಂತಾರಾಷ್ಟ್ರೀಯ ಯೋಗ ಪ್ರೋಟೋಕಾಲ್ನ ಟ್ರೈನಿಂಗನ್ನು ಕೊಟ್ಟು ಆ ಮಕ್ಕಳು ನಮ್ಮಲ್ಲಿ ಈ ಏನು ಜೂನ್ 26 ಆಗುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ನೀವು ಅವ್ರನ್ನ ಕರ್ಕೊಂಬರ್ಬೇಕಾಗ್ತದೆ, ರೈಟ್? ಇದರೊಟ್ಟಿಗೆ ಈಗ ಇವತ್ತು ನಮ್ಮೊಟ್ಟಿಗೆ ಯೋಗ ಗುರು ರವೀಂದ್ರ ಜಿ ಅವರು ಇಲ್ಲಿದ್ದಾರೆ. ಅವರು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ತರಬೇತಿಗೆ ಸಂಬಂಧಪಟ್ಟಂಗೆ ಒಂದೆರಡು ಮಾತುಗಳನ್ನು ನಿಮಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏನು ಅನ್ನಿಸ್ತು ಅಂತೇಳಿ ಸುಮ್ಮನೆ ಜನರಲ್ಲಾಗಿ ಒಂದೆರಡು ಮಾತು ನಿಮ್ಗೆ ಏನು ಅನ್ನಿಸ್ತು ಹೇಳಿ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಬಹುಶಃ ನಾವೆಲ್ಲ ಯೋಗ ಅಭ್ಯಾಸ ಮಾಡಿದ್ದೀವಿ.
ಇವತ್ತು. ಆದರೆ ನೀವು ಬೆಳಗ್ಗೆ ಬಂದ ಸ್ಥಿತಿಗೂ ಈಗಿನ ಸ್ಥಿತಿಗೂ ಗಮನಿಸ್ಕೊಳ್ಳಿ. ನಮ್ಮ ಮನಸ್ಸು ಮೊದಲು ಎಷ್ಟು ವಿಚಲಿತ ಆಗಿತ್ತು ಮತ್ತು ಈಗ ಎಷ್ಟು ಶಾಂತವಾಗಿದೆ ಅಂತ. ಆ ಶಾಂತತೆ ಯಾಕೆ ಸಿಗುತ್ತೆ ಅನ್ನೋದನ್ನು ಒಂದು ಸಣ್ಣ ಉದಾಹರಣೆ ಒಟ್ಟಿಗೆ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಬಹುಶಃ ನಿಮಗೆ ಗೊತ್ತಿರ್ಬೋದು ಶರ್ಬತ್ ಇದೆಯಲ್ವಾ, ನಾವು ಶರ್ಬತ್ತನ್ನು ಮಾಡ್ತೀವಿ. ಶರ್ಬತ್ತನ್ನು ಯಾವ ವಸ್ತುಗಳನ್ನು ಸೇರಿಸಿ ಮಾಡ್ತೀವಿ ಅಂತ ಗೊತ್ತಿದೆ ಎಲ್ಲರಿಗೂ. ಯಾವ್ಯಾವ ವಸ್ತು ಅಂತ ಹೇಳ್ತೀರಾ ಸ್ವಲ್ಪ ಜೊರಗಳಿ? ನಿಂಬೆಹಣ್ಣು, ಸಕ್ಕರೆ ಮತ್ತು ನೀರು ಅಲ್ವಾ? ಸರಿ ಇದೆ. ಇಲ್ಲೂ ಕೂಡ ಅಷ್ಟೇ, ನಮ್ಮ ದೇಹ ಅನ್ನೋಂಥದ್ದು ಒಂದು ಶರ್ಬತ್ತು. ಆದರೆ ಈ ದೇಹದೊಳಗಡೆ 3 ಬೇರೆ ಬೇರೆ ಇದೆ: ಮನಸ್ಸು, ಬುದ್ಧಿ, ಶರೀರ. ಈ 3 ಸೇರಿಸಿದ್ರೆ ಹೇಗೆ ಒಳ್ಳೆ ಶರಬತ್ತಾಗುತ್ತೋ ಅದೇ ಥರ ಮನಸ್ಸು, ಬುದ್ಧಿ, ಶರೀರಗಳನ್ನು ಸೇರಿಸಿದ್ರೆ ನಮ್ಮ ದೇಹ ಕೂಡ ಶರಬತ್ತಿನ ರೀತಿಯೇ ಆಗತ್ತೆ. ಅದನ್ನು ನಾವು ಅನುಭವಿಸ್ತಾ ಹೋಗ್ಬೇಕು. ಇಲ್ಲಿ ಮನಸ್ಸು, ಬುದ್ಧಿ, ಶರೀರಗಳನ್ನು ಸೇರಿಸದೆ ಯೋಗ ಅಂತ ಕರಿತೀವಿ. ಅದು 3 ಒಟ್ಟಿಗೆ ಇರುತ್ತೆ, ಬಟ್ ಆದರೆ ಬೇರೆ ಬೇರೆ ರೀತಿ ಇರುತ್ತೆ. ಆದರೆ ಯೋಗ ಮಾಡೋದ್ರಿಂದ ಅದು 3 ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಅವಾಗ ನಮ್ಮ ಮನಸ್ಸು ಶರ್ಬತ್ತಿನಷ್ಟೇ ಬಹಳ ಸಿಹಿಯನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ನಿತ್ಯ ಅಭ್ಯಾಸ ಮಾಡಬೇಕು ಯೋಗಾಭ್ಯಾಸಗಳನ್ನು. ಅಲ್ಲದೆ ಇವತ್ತಿನ ಕಾರ್ಯಕ್ರಮ ಬಹುಶಃ 87 days to go ಅಂತಿದೆ. ಇವತ್ತಿಂದ ಲೆಕ್ಕ ಹಾಕಿದರೆ ಆಸ್ಪಾಸ್ 87 ದಿನ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಲೆಕ್ಕ ಹಾಕೋಕ್ಕಾಗಲಿಲ್ಲ ನನಗೆ, ಹತ್ತಿರದಲ್ಲಿದ್ದೀವಿ. ಇವತ್ತು ಪ್ರಾರಂಭ ಮಾಡಿದ್ವಿ, ಇನ್ನು 87 ದಿನ ಇದೆ. ಯೋಗ ಡೇಗೆ ಇದು ಮುನ್ನುಡಿ, ಅಂದರೆ ಇವತ್ತು ಮುನ್ನುಡಿ ಆಗ್ತಾ ಇದ್ದೀವಿ. ಆ ಯೋಗ ಡೇ ಯಶಸ್ವಿ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅವ್ರ ಹೆಸರು ನಿತಿನ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು, ಖುಷಿ ಆಯಿತು. ಆಮೇಲೆ ನನ್ನ ಗುರುಗಳು ಒಂದು ಮಾತು ಹೇಳ್ತಿರ್ತಾರೆ ಯಾವಾಗಲೂ, ಏನು ಅಂತ ಹೇಳಿದ್ರೆ ಕಲಿಸ್ತಾ ಕಲಿಬೇಕಂತೆ, ಕಲಿತಾ ಕಲಿಸ್ಬೇಕಂತೆ. ಹಾಗೇನೆ ನಾವು ಕಲಿತಾ ಹೋದಷ್ಟು ಕಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಇದನ್ನು ಅಭ್ಯಾಸ ಮಾಡ್ಕೊಂತ ಹೋದ್ರೆ ಒಬ್ಬ ಒಳ್ಳೆ ಯೋಗ ಶಿಕ್ಷಕ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಅದಲ್ಲದೆ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳೇನಿದೆ. ಆಮೇಲೆ ಪ್ರೋಟೋಕಾಲಲ್ಲಿ ಕೆಲವೊಂದು ಲೀಸ್ಟೇ ಇದೆ, ಅದನ್ನು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಇನ್ನೂ ಚೆನ್ನಾಗಿ ಹೇಳ್ಕೊಡ್ಬೋದು ಅನ್ನೋಂಥದ್ದು ನನ್ನ ಒಂದು ಸಜೆಷನ್. ಹಾಗಾಗಿ ಎಲ್ಲ ಇವತ್ತು ಮುನ್ನುಡಿ ಇಟ್ಟಿದ್ವಿ. ಈ ಕಾಲನ ಮುಂದಕ್ಕೆ ಇಡ್ತಾ ಯೋಗ ಡೇ ಅನ್ನೋಂಥ ಅದ್ಭುತವಾದಂತಹ ಒಂದು ಗೋಪುರವನ್ನು ಮುಟ್ಟೋ ಪ್ರಯತ್ನ ಮಾಡ್ತಾ ಹೋಗೋಣ. ಇವತ್ತು ಮೆಟ್ಲತ್ತದಕ್ಕೆ ಪ್ರಾರಂಭ ಮಾಡಿದ್ವಿ. ಆ ಗೋಪುರ ಮುಟ್ಟಿ ಯಶಸ್ವಿ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ನಿತ್ಯ ಆ ಪ್ರೋಟೋಕಾಲನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಹಾಗೆಯೇ ನಮ್ಮ ಟೀಮ್ಗಳನ್ನು ಮಾಡ್ತೀವಿ ಅಂತ ಹೇಳಿದರೆ ಆ ಟೀಮ್ಗಳೆಲ್ಲ ಹೋಗಿ ಎಲ್ಲ ಶಾಲೆಗಳಿಗೆ ಅಭ್ಯಾಸ ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡ್ಬೋದು. ಕನಿಷ್ಠ ಒಂದು 5,000 to 10,000 ಜನ ಸಂಖ್ಯೆಗಳನ್ನು ಸೇರಿಸ್ಬೋದು ಅನ್ನೋಂಥದ್ದು ನನ್ನ ಆಶಯ. ಆ ಪ್ರಯತ್ನ ಮಾಡ್ತಾ ಹೋಗೋಣ. ಧನ್ಯವಾದಗಳು. Thank you, sir, for your motivational speech. Thank you, everyone. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.